ವೀರಪ್ಪ ಗ್ಯಾಂಗ್ನವರು ಈ ಪೊಲೀಸ್ನವ್ರ ಮೇಲೆ ಫೈರ್ ಮಾಡ್ಬಿಟ್ರು. ಅವ್ರಿಗೆ 2 ಜನಕ್ಕೆ 3 ಜನಕ್ಕೆ ಏಟ್ ಬಿದ್ಬಿಡ್ತು. ಆ ಜೀಪ್ ಎತ್ಕೊಂಡು ಏಟ್ ಬಿದ್ದವರೆಲ್ಲ ಜೀಪ್ ಹಾಕೊಂಡು ಮೈಸೂರೇ ಹೋದ್ರ ಕೊಳ್ಳಾಗಲ ಹೋದ್ರ ಗೊತ್ತಿಲ್ಲ. ಮದ್ವೆ ಹೇಗಾಯ್ತು ವೀರಪ್ಪ ಅಂತ ಹೇಳಿ? ಅದೇ ಲವ್ ಮ್ಯಾರೇಜ್ ಸರ್. ಇಲ್ಲಿಂದ ಸ್ಯಾಂಡ್ ಲೋಡ್ ಬಿಸಿನೆಸ್ ಮಾಡಕ್ ಬಂದಿದ್ರಲ್ಲ, ಆಗ ಬಂದ ಅಲ್ಲಿ ಈ ರೀತಿ ಒಂದು ಶಾಲೆ ಚಿಕ್ಕ ಮನೆ ತಾವ ಅವರೆಲ್ಲ ಆರಾಮ್ ಮಾಡ್ಕೊಂಡಿದ್ರು. ಇವ್ರು ಹಂಗಂದಿದ್ರು. ಇಬ್ಬರಿಗೆ ಜಾಯಿಂಟ್ ಆಯ್ತು. ವೀರಪ್ಪನಿಗೆ ಮುತ್ತಲಕ್ಷ್ಮಿಗೆ. ಆಮೇಲೆ ಅದು ಹಂಗೆ ಅದಾಗಿ ಮ್ಯಾರೇಜ್ ಮಾಡ್ಕೊಂಡ್ರು. ನೀವು ಒಂದು ಬ್ಯಾಟ್ರಿ ಮಾಡಿಕೊಂಡಿದ್ದೀರಾ, ನೀವ್ ಏನ್ ಮಾಡ್ತೀರಾ, ಇಲ್ಲಿ DF ಆಫೀಸ್ ಹೋಗಿ ಟೆಂಡರ್ ಬಿಡ್ತಾರೆ. ಆ ಟೆಂಡರ್ ಹೋಗಿ ನೀವೊಂದು 50 kg ಒಂದು 5 ಟನ್ ಟೆಂಡರ್ ಎತ್ಕೊಂಡು ಬಂದ್ ಬಿಡ್ತೀರಾ. ಅದೇ ಗವರ್ಮೆಂಟ್ ಪರ್ಮಿಷನ್ ನೋಡ ಎತ್ಕೊಂಡು ಬಂದು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮಾಡಿಕೊಂಡು ಅದು ಒಂದು 200 kg ಅರವೆ ಮಾಡಿದ್ರ ಇಲ್ಲಿ ಕಳ್ಳತನವಾಗಿ ಬರ್ತದಲ್ಲ, ಇದು 2 ಟನ್ 3 ಟನ್ ಇದು ಮಾಡ್ಬಿಡ್ತೀರಾ. ಕೊಲೆಗಳ ಮಧ್ಯೆ ಇದ್ರ ಇಷ್ಟೆಲ್ಲ ಆದ್ರೂ ನಿಮ್ಮನ್ನ ಯಾಕೆ ಕೊಲೆ ಮಾಡಿದ ನೋಡಿದ ಗಂಧದ ಕಟ್ಟಿಗೆ ಸಾಗಿಸಿದೀರಾ? ಹೌದು. ಇಷ್ಟೆಲ್ಲ ಆದ್ರೂ ನೋಡಿದವ್ರು ಯಾರು? ಈಗ ಎಲ್ಲಿ ಮಾರ್ತಿದ್ರು ಅವರು? ಬ್ಯಾಂಗ್ಳೂರಲ್ಲಿ ಕಲ್ಲಿಪಲ್ಲಿ, ಬಾಗ್ಲೂರು ಬಾರ್ಡರ್ ಹತ್ರ. ಅದು ಕರ್ನಾಟಕ ಸೇರಿದೆ. ಲೋಡ್ ಮಾಡಿಸ್ಕೊಂಡು ಹೋಗೋ ಹೊತ್ತಿಗೆ ವೀರಪ್ಪನ ಏನನ್ನೋ ನಿಮ್ಗೆ? ಏನ್ ಜಾಗ್ರತೆಯಾಗಿ ಹೋಗಿ ಜಾಗ್ರತೆಯಾಗಿ ಬನ್ನಿ. ಪೊಲೀಸ್ನವ್ರು ಯಾವ್ದು ಅಟ್ಯಾಕ್ ಮಾಡಿದ್ರ ನೀವು ಶೂಟ್ ಮಾಡ್ಬಿಟ್ಟು ಹೋಗಿ, ಇಲ್ಲದ್ರ ಗಾಡಿಲಿ ಹೊಡೆದ್ಬಿಟ್ಟು ಹೋಗ್ಬಿಡಿ. ವೀರಪ್ಪನ್ ಗ್ಯಾಂಗಿಗೆ ಎಷ್ಟನೇ ಇಸ್ವಿಯಲ್ಲಿ ಸೇರಿದ್ರೆ? ಯಾಕೆ ಸೇರಿದ್ರೆ ಸರ್? ನಾವು ಆವಾಗ ಚಿಕ್ಕ ಹುಡುಗರಾಗುವಾಗ ದನ ಆಡು ಕುರಿ ಮೇಯಿಸ್ಕೊಂಡಿರೋರು. ಈ ಕಾಡು ಒಳಗಡೆ ವೀರಪ್ಪನ ತಿರ್ಗಾಡ್ಕೊಡೋದಲ್ಲ, ಆಗ ಪರಿಚಯ ಆಯ್ತು. ಈ ಕಡೆ ಇರೋರು, ಆ ಕಡೆ ತಮಿಳ್ನಾಡು ಕಡೆ ಇರೋರು ಪರಿಚಯ ಆದ್ರು. ಆಮೇಲೆ ಆಡು ಮಾಡೆಲ್ಲ ನಾವು ನೆರಪೂರ್ ಕಡೆ ಹೋಗ್ಬಿಟ್ಟು, ಇಲ್ಲಿ ಸಿಂಗಾಪುರ ಒಂದು 10 ಕಿಲೋಮೀಟರ್ಲಿಂದ ನಮ್ಮದು ಪೂರ್ವಿಕ ಹಳ್ಳಿದೆ, ಅಲ್ಲಿ ಹೋಗ್ಬಿಟ್ಟು ನೆರಪೂರ್ಗೆ. ಆಮೇಲೆ ಇವರೆಲ್ಲ ಸ್ಯಾಂಡ್ ಲೋಡ್ ಎಲ್ಲ ಕಟ್ ಮಾಡ್ಕೊಂಡಿದ್ರಲ್ಲ ಅಲ್ಲ, ಅವಾಗ ಅಲ್ಲಿಂದ ಸ್ಯಾಂಡ್ ಲೋಡ್ ಕಟ್ ಮಾಡೋದಕ್ಕೆ ಬಂದಿದ್ರು. 100 ಜನ ಬರ್ತಾರೆ, 50 ಜನ ಬರ್ತಾರೆ, 25 ಜನ ಬರ್ತಾರೆ. ಅವ್ರ ಜೊತೆಲಿ ನಾವು ಸೇರ್ಕೊಂಡು ಬಂದಿದ್ದೆ. ಹಂಗೆ ಗ್ಯಾಂಗ್ ಅಲ್ಲಿ ನಿಂತ್ಕೊಂಡು ನಾನು ಮತ್ತವರೆಲ್ಲ ಹೋಗ್ಬಿಟ್ರು. ಬೆಳಗ್ಗೆ 10 ಗಂಟೆ 11 ಗಂಟೆ 12 ಗಂಟೆ ಅದೆಲ್ಲ ಟೈಮ್ ಏನು ಫಿಕ್ಸಿಂಗ್ ಇಲ್ಲ. ಕಟ್ ಮಾಡಿ ಎತ್ಕೊಂಡು ಬರೋರು. ಬಂದ ಅಲ್ಲಿ ತೂಕ ಮಾಡಿ, ಅಲ್ಲಿ ತಮಿಳ್ನಾಡು ಕಡೆ ಸಿಂಗಾಪುರದಲ್ಲಿ ತೂಕ ಮಾಡ್ತಾರೆ ಕಲ್ಲು, ಅದೆಲ್ಲ ಲೆಕ್ಕ ಮಾಡ್ಕೊಳ್ಳೋರು. ಲೆಕ್ಕ ಮಾಡ್ಕೊಂಡು ಇಷ್ಟು ಕೆಜಿ ಇದೆ ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಷ್ಟು ದುಡ್ಡು ಆಯ್ತದೆ. ಅಲ್ಲಿ ಕಟ್ ಮಾಡ್ಕೊಂಡು ತಂದು ಕೊಡುದು ಬೇರೆ. ಅದು ಹೌದು. ಅದು ಕೆಜಿ ಇಲ್ಲಿ ವೀರಪ್ಪನ್ ತಗೊಳ್ತಾ ಇದ್ದ. ಹೌದು. ವೀರಪ್ಪನೇ ಕಡಿಸ್ತಾ ಇರ್ಲಿಲ್ಲ. ವೀರಪ್ಪ ಕಟ್ಸಿಲ್ಲ. ವೀರಪ್ಪ ಒಂದು ಸೈನ್ ಲೋಡ್ ಕಟ್ ಮಾಡಿಲ್ಲ. ಊರು ಜನಗೆ ಕಟ್ ಮಾಡಿ ತಗೊಂಡ್ ಬಂದ ಹಾಕಿದ್ರ ಅವ್ರು ದುಡ್ಡು ಕೊಟ್ಟು ಎತ್ಕೊಂಡು ಹೋಗ್ತಾರೆ. ಸ್ಯಾಂಡ್ಲ್ವುಡ್ ನ ಕಟ್ ಮಾಡೋದು ಜನ ಕಟ್ ಮಾಡಿ ಎತ್ಕೊಂಡು ಬಂದು ಒಂದು ಜಾಗ ಹಾಕಿ ಹಾಕ್ಬಿಟ್ರ ವೀರಪ್ಪನ ಬರ್ತಾನೆ. ಅಲ್ಲಿ ಬಂದು ತೂಕ ಮಾಡ್ಬಿಟ್ಟು ಅವ್ರಿಗೆ ಎಷ್ಟು ದುಡ್ಡು ಹೋಯ್ತದೆ ಅನ್ಬಿಟ್ಟು ಲೆಕ್ಕ ಮಾಡಿ ಲೋಡ್ ತುಂಬಿಕೊಂಡು ಹೋಗಿ ಮಾರ್ಬಿಟ್ಟು ಬಂದು ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಈಗ ಎಲ್ಲಿ ಮಾರ್ತಿದ್ರು ಅವರು? ಬ್ಯಾಂಗ್ಳೂರಲ್ಲಿ ಕಲ್ಲಿಪಲ್ಲಿ, ಬಾಗ್ಲೂರು ಬಾರ್ಡರ್ ಹತ್ರ. ಅದು ಕರ್ನಾಟಕ ಸೇರಿದೆ. ಅಲ್ಲಿ ಮಾರ್ಬಿಡೋಣ. ಎಷ್ಟು ಒಂದು ದಿವಸಕ್ಕೆ ಒಂದು ಲೋಡ್ ಹೋಗ್ತೈತ ಅಥವಾ ಎಷ್ಟು? ಇಲ್ಲ ಸರ್, ಒಂದು ದಿವಸಕ್ಕೆ ಒಂದು ಲೋಡ್ ಹೋಗಲ್ಲ. ಒಂದು ವಾರ 15 ದಿವಸ ಒಂದು ಲೋಡ್ ಲಾರಿ ಇಲ್ಲ. ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸರೆಲ್ಲ ಹಿಡಿತಾ ಇರ್ಲಿಲ್ವಾ? ಇಲ್ಲ ಸರ್, ಚೆಕ್ ಪೋಸ್ಟ್ ಸಿಕ್ಕಾದ ಹೋದ್ರೆ ಹೋಗ್ಬಿಡ್ಬೋದು. ಕಳ್ಳದಾರಿ ಇದೆಲ್ಲ, ಆ ಕಳ್ಳರು ಒಟ್ಟು ಇದೆಲ್ಲ ಅದ್ರಲ್ಲಿ ಹೋಗ್ಬಿಡ್ಬೋದು. ಇಲ್ಲದ್ರ ಅಲ್ಲಿ ಚೆಕ್ ಪೋಸ್ಟ್ ಯಾರಾದ್ರು ಪರಿಚಯ ಹೋದ್ರ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡೋದು. ವೀರಪ್ಪನ ಜೊತೆಲಿ ಏನ್ ಅಳ್ಗ ಮಾಡೋದು, ಲಾರಿ ತಕೊಂಡ್ ಬಣ್ಣ ಲಾರಿ ಹೋಗಿ ತಕೊಂಡ್ ಬರುವೆ. ಅಲ್ಲಿ ಬ್ಯಾಂಗ್ಳೂರ್ಲಿಂದ ಕಲ್ಲಿಪಲ್ಲಿಯಲ್ಲಿಂದ ತಗೊಂಡ್ ಬರುವೆ. ಇಲ್ಲಿಂದ ಲೋಡ್ ತುಂಬಿಸ್ಕೊಂಡು ಹೋಗುವಾಗ ನನ್ನ ಕಲ್ಸೋರು ವೀರಪ್ಪ ಹೋಗಿ ನಾನು ಅಲ್ಲಿ ಮಾರಿಬಿಟ್ಟು ಅಲ್ಲಿಂದ ದುಡ್ಡು ತಕೊಂಡ್ ಬರುವೆ. ಅಲ್ಲಿ ಯಾರಿಗೆ ಮಾರ್ತಾ ಇದ್ರ? ಅಲ್ಲಿ ಬಾಯಿಗಳಿದ್ದಾರೆ ಸರ್. ಅವ್ರಿಗೆ ಬಾಯಿಗಳು ಸಾಹೇಬ್ರ, ಊರೇ ಸಾಹೇಬ್ರೆ ಇರೋರು. ಫುಲ್ ಆ ಊರೇ ಸಾಹೇಬ್ರವ್ರೆ. ಸರಾಪ್ ಕಾಸೂರು ಪಟ್ಟಿ ಶರಾಬ್. 1 ಲೀಟರ್ ಆವಾಗ 10 ರೂಪಾಯಿ. ಅಲ್ಲಿ ಒಂದು ದಿನಕ್ಕೂ 2000 ಲೀಟರ್ ಸರಾಬು ಆ ಊರಲ್ಲಿ. ಕಲ್ಲಿಪಲ್ಲಿ ಕನ್ನಡದಾಗ ಕಲ್ಲಲ್ಲಿ, ತಮಿಳ್ನ ಕಲ್ಲಿಪಲ್ಲಿ. ಆ ಬಾಗ್ಲೂರ್ ಹತ್ರ ಅಲ್ಲಿ ಹೋಗಿ ಮಾರ್ಬಿಟ್ಟು ಅಲ್ಲಿಂದ ಕಾರ್ಲ್ ಬಂದ್ಬಿಡು. ನಾನು ಪೊಲೀಸರು ಹಿಡಿತಾ ಇರ್ಲಿಲ್ವಾ? ಪೊಲೀಸಿನವ್ರಿಗೆ ಅಲ್ಲಿ ಒಂದು ವಾರಕ್ಕೆ 5 ಲಕ್ಷ ರೂಪಾಯಿ ಮಾಮೂಲಿ ಕೊಟ್ಬಿಡ್ತಾರೆ ಆ ಊರ್ನವ್ರು. ಈ ಸ್ಯಾಂಡ್ ಲೋಡ್ ತಕೊಳ್ತಾರಲ್ಲ ಅದು ಮತ್ತು ಪಟ್ಟಿ ಸರಾಪ್ ಕಾಸ್ತಾರಲ್ಲ, ಇದು ಊರ್ ಒಳಗಡೆ ಪೊಲೀಸ್ನವ್ರು ಯಾರು ಬರಬಾರ್ದು. ನಿಮ್ಗೆ ಏನೇ ದುಡ್ಡು ಬೇಕೋ ಆ ದುಡ್ಡು ಅಲ್ಲಿ ಸ್ಟೇಷನ್ಗೆ ಹೋಯ್ತು ಮಾಮೂಲು ಕೊಟ್ಬಿಡೋರು. ಪೊಲೀಸ್ನವರು ಆ ಕಡೆ ಬರೋದಿಲ್ಲ. ಅವರು ಡ್ರೈವರ್ ಕ್ಲೀನರ್ ಇಬ್ಬರು ಬರ್ತಾರೆ ಸರ್, ನಾವು ಒಬ್ರು. ನೀವ್ ಯಾರ ಕಡೆ? ವೀರಪ್ಪನ ಕಡೆಯಿಂದ ನಾವು ಅಲ್ಲಿ ಹೋಗಿ ಲೋಡ್ ಇಳಿಸ್ತೀವಿ. ಇಳಿಸುವಾಗ ಅವರು ಬಂದು ತೂಕ ಮಾಡ್ತಾರೆ. ತೂಕ ಮಾಡಿಬಿಟ್ಟು ಇಷ್ಟು ಗೇಜ್ ಆಯ್ತದೆ அப்படின்னு ಗೇಜ್ ಲೆಕ್ಕ ಮಾಡ್ಕೊಳ್ತಾರೆ. ಲೆಕ್ಕ ಮಾಡ್ಕೊಂಡೆ ಒಂದ್ ಕಡೆ ಇಷ್ಟು ಕೆಜಿಗೆ ಇಷ್ಟು ದುಡ್ಡು ಬರ್ತದೆ, ಇಷ್ಟು ದುಡ್ಡು ಆಯ್ತದೆ ಲೆಕ್ಕ ಮಾಡಿ ನಮ್ಗೆ ದುಡ್ಡು ಕೊಡ್ತಾರೆ. ದುಡ್ಡು ತಗೊಂಡು ನಾವು ಬಂದ್ಬಿಡೋದು. ಯಾರು ಅವ್ರ ಹೆಸರೇನು? ಹುಸೇನ್ ಮನೋಹರ್ ಇವರೆಲ್ಲ ಅಲ್ಲಿ ದೊಡ್ಡ ಪಾರ್ಟಿಗಳು ಅವರೇ. ಒಂದು ದಿವಸಕ್ಕೆ 10 ಲೋಡ್ ಹೋದ್ರೆ ಅಲ್ಲಿ ತಗೊಳ್ತಾರೆ. ಅವರು ಕಲ್ಲಿಪಲ್ಲಿ ತಗೊಳ್ತಾರಲ್ಲ, ಅವ್ರು ಅಲ್ಲಿಂದ ಡೆಲ್ಲಿಗೆ ಕಳಿಸ್ತಾರೆ. ಕಲ್ಲಲ್ಲಿ ಡೆಲ್ಲಿ ಕಳಿಸ್ತಾರೆ. ಲೋಡ್ ಮಾಡಿಸ್ಕೊಂಡು ಹೋಗೋ ಹೊತ್ತಿಗೆ ಇವನ್ ಏನಂತಿದ್ದ ವೀರಪ್ಪನ ಏನನ್ನೋ ನಿಮ್ಗೆ? ಏನ ಜಾಗ್ರತೆಯಾಗಿ ಹೋಗಿ ಜಾಗ್ರತೆಯಾಗಿ ಬನ್ನಿ. ಪೊಲೀಸ್ನವ್ರು ಯಾವ್ದು ಅಟ್ಯಾಕ್ ಮಾಡಿದ್ರ ನೀವು ಶೂಟ್ ಮಾಡ್ಬಿಟ್ಟು ಹೋಗಿ, ಇಲ್ಲದ್ರ ಗಾಡಿಲಿ ಹೊಡೆದ್ಬಿಟ್ಟು ಹೋಗ್ಬಿಡಿ.
ಹಾ. ಹಂಗನೇ ಹೇಳಿ ಕಳ್ಸೋರು. ಗನ್ ಕೊಟ್ಟು ಕಳ್ಸೋರು ಸರ್, ಮಸಲ್ ನೋಡಿ. ನೀವು ಗನ್ಮ್ಯಾನ್ ಹಾ ಲಾರಿಯಲ್ಲಿ? ಹೌದು. ಇಲ್ಲಿ ಪಾಳಾರ್ಲಂದೇ ನೇರ ಕೊಳತ್ತೂರು, ಮೇಟೂರು, ಮೇಚೇರಿ, ತುಪ್ಪೂರು, தருமபுரி, தருமபுரியிலேருந்து பாலக்கோடு, பாப்பாரப்பட்டி, ஒசூர் ஸ்ட்ரைட் இது கள்ளிப்பள்ளி. ತುಪ್ಪೂರ್ல மட்டும் ಒಂದೇ ಒಂದು ಚೆಕ್ ಪೋಸ್ಟ್ ಬರ್ತದೆ ಸರ್. ಇಲ್ಲಿ ಕೊಳತ್ತೂರ್ಲ ಒಂದು ಚೆಕ್ ಪೋಸ್ಟ್ ಬರ್ತದೆ. ಈ ಕೊಳತ್ತೂರು ಚೆಕ್ ಪೋಸ್ಟ್ ಸಿಕ್ಕೋದಿಲ್ಲ, ಕಳ್ಳ ದಾರಿ ಇದೆ, ಆ ದಾರಿಲಿ ಹೋಗ್ಬಿಡೋದು. ಅಲ್ಲಿ ತುಪ್ಪೂರ್ಲಿ ಒಂದು ಮೈನ್ ಗೇಟ್ ಇದೆ, ಅದ್ರಲ್ಲಿ ಒಂದು ಕಳ್ಳ ದಾರಿ ಇದೆ, ಆ ಕಳ್ಳ ದಾರಿಲಿ ಹೋಗ್ಬಿಡೋದು. ಚೆಕ್ ಪೋಸ್ಟ್ ಸಿಕ್ಕಾಮ ಹೋಗ್ಬಿಡೋದು ಅಷ್ಟೇ. ಹೌದಾ, ಸಿಗಲಾರ್ದೆ. ಆಮೇಲೆ ಕರ್ನಾಟಕದಲ್ಲಿ ಏನ್ ಮಾಡೋರು? ಕರ್ನಾಟಕದಲ್ಲಿ ಅಲ್ಲಿ ಹೋಗಿ ಕರ್ನಾಟಕ ಬಾರ್ಡರ್ ಅದು ಮಾಡಿದ್ರ, ಕರ್ನಾಟಕ ಬಾರ್ಡರ್ ಹೋಗೋದಿಲ್ಲ, ತಮಿಳ್ನಾಡಲ್ಲಿ ಹೋಯ್ತಾರೆ. ಅಲ್ಲಿ ಹೋಗಿ ಆ ಅತ್ತಿಪಲ್ಲಿ ಗೇಟ್ ಬರ್ತದಲ್ಲ, ಆ ಗೇಟ್ಗೆ ಮಾಮೂಲು ಕೊಟ್ಬಿಡ್ತಾರೆ ಅವರು. ಕಲ್ಲಿಪಲ್ಲಿಯಲ್ಲಿ ಇರೋರು ಸೈನ್ ಲೋಡ್ ತಗೊಳ್ತಾರಲ್ಲ, ಆ ಓನರ್ಗಳು ಅಲ್ಲಿರೋರ್ಗೆ ದುಡ್ಡು ಕೊಟ್ಬಿಡ್ತಾರೆ. ಇಲ್ಲಿಂದ ಗಾಡಿ ಬರುವಾಗ ಈ ಗಾಡಿ ಹೆಸರು ಗಾಡಿ ಬರ್ತದೆ ನಮ್ಮದು ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಅದೇ ತೆಲುಗಲ್ಲಿ ಒಂದು ಹೇಳ್ತಾರೆ ಸರ್, ಎಕ್ಕಡ ಸೆಕಡು ಉಡ್ಡ ಅಕ್ಕಡ ಮಾಮೂಲು ದುಡ್ಡು ಕೊಟ್ರ ಎಲ್ಲ ನಡೀತದೆ. ಒಟ್ಟು ಎಷ್ಟು ವರ್ಷ ಹೊಡಿತಾ ಇದ್ರ ಲೋಡ್ ನೀವು? ಏನ್ ಸರ್, 1 ವರ್ಷ ಅಷ್ಟೇ. 1 ವರ್ಷವೇ ಫುಲ್ಲ ಇಲ್ಲ. ಒಂದು ಬೆಂಚ್ ವண்டிಗೆ ತುಂಬಿದ್ರ 5 ಟನ್ 5.5 ಟನ್. 5.5 ಟನ್ ಯಾವ್ದು ಲಾರಿ? ಲಾರಿ. ಅದು ಸ್ಮೆಲ್ ಬರ್ತಾ ಇರ್ಲಿಲ್ವಾ? ಸ್ಮೆಲ್ ಬರ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕಂದ್ರ ಟಿಟಿಗೆ ಪೌಡರ್ ಇದೆಲ್ಲ, ಡಿಡಿಗೆ ಪೌಡರ್, ಎರ್ರಾವುಗಳು ಹಾಕ್ತಾರಲ್ಲ, DDT ಪೌಡರ್, ಅದ ಕಟ್ಟ ಮೇಲೆ ಹಂಗೆ ಒದರ್ಸ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಡೀಸೆಲ್ ಹೊಡೆದ್ಬಿಟ್ರ ಸಾಕು. ಡೀಸೆಲ್ ಸ್ವಲ್ಪ ಹಿಂಗ್ ಮಾಡ್ಬಿಟ್ರ ಅದು ಸ್ಮೆಲ್ ಬರೋದಿಲ್ಲ. ಅದಕ್ಕೆ ಮೇಲೆ ತಾರ್ಪಾಯಿ ಹಾಕ್ಬಿಡೋದು. ಆವಾಗ ನನಗೆ 22 ವಯಸ್ಸು. ವೀರಪ್ಪ ಏನ್ ಕೊಡೋರು ನಿಮ್ಗೆ ಹೋಗಿ ಬಂದ್ರು ಒಂದ್ ಟ್ರಿಪ್ಗೆ? ಏನೋ 1,000-2,000 3,000 ರೂಪಾಯಿ. ಅಲ್ಲಿ ಎಲ್ಲರಿಗೂ ಸೈನ್ ಲೋಡ್ ತಗೊಂಡ್ ಬಂದಿದಾರಲ್ಲ, ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಲ್ಲ, ಅದೆಲ್ಲ ಅವ್ರಿಗೆ ಕೊಟ್ಬಿಡೋರು. ಕರೆದು ಒಂದಲ್ಲಿ ನೋಟ್ಲ ಬರ್ಸ್ಕೊಳ್ಳೋರು, ಅವ್ರವ್ರ ಹೆಸರೇ ಎಷ್ಟು ಕೆಜಿನೇ ಅಂತವ್ರ ಎಷ್ಟನೇ ತಾರೀಕಿ ಎಲ್ಲತ್ಗೆ ದುಡ್ಡು ಕೊಡ್ತೀನಿ ಬನ್ನಿನ ಹೇಳ್ಬಿಡೋರು. ಒಬ್ರು ತಾವು ಹೇಳ್ ಕಳ್ಸಿದ್ರ ಅವ್ರು ಹೋಗಿ ಇನ್ನ ತಾವು ಹೇಳ್ಬಿಡ್ತಾರೆ. ಈ ಸೈನ್ ಲೋಡ್ ತಗೊಂಡ್ ಬಂದ್ ಹಾಕಿದಾರಲ್ಲ, ಅವರೆಲ್ಲ ಬಂದ್ಬಿಡ್ತಾರೆ ಒಂದೇ ದಿವಸ. ಬೆಳಗ್ಗೆ 10 ಗಂಟೆಗೆ ಕೂತ್ಕೊಂಡ್ರ ಸಂಜೆ 5 ಗಂಟೆವರೆಗೆ ಪೇಮೆಂಟ್ ಫುಲ್. ಅವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಯ್ತದ ಅದೆಲ್ಲ ಸೆಟಲ್ಮೆಂಟ್. ಸ್ಯಾಂಡ್ಲ್ವುಡ್ ಯಾವ್ಯಾವ ಕಾಡಿಂದ ಬರ್ತಾ ಇತ್ತು ಇಲ್ಲಿ? ಇಲ್ಲಿ ಈ ಬೆಟ್ಟ, ಮೈಲ್ ಬೆಟ್ಟ, ತೇಕಣ ಬೆಟ್ಟ, ಈ ಪೊನ್ನಾಚಿ, ಜಂಗಡಿ, ಈ ಕಡೆ ತಮಿಳ್ನಾಡು ಕಡೆ, ಆ ಕಡೆ ಒಳಚಾಲಕ, ಆ ಕಡೆ ದಕ್ಕಟ್ಟಿ, ಈ ಕಡೆ ಬರಗೂರು, ತಟಕರೆ, ತಾಮರಕರೆ, ಈ ಕಡೆ ಎಲ್ಲ ಬಂದಿದ್ದು. ವೀರಪ್ಪನ ತಗೊಂಡಿದ್ದು 1 kg 10 ರೂಪಾಯಿ. ಇವ್ರು ತಾವು ತಗೊಂಡಿದ್ದು ಮಾರುವುದು 32 ರೂಪಾಯಿಗೆ. ಕಲ್ಲಿಯಲ್ಲಿ ಇಲ್ಲ, ಕಲ್ಲಹಳ್ಳಿಯಲ್ಲಿ 32 ರೂಪಾಯಿ. 32 ರೂಪಾಯಿ. ಇವ್ರ ಜೊತೆಲಿ ವೀರಪ್ಪನ ಗ್ಯಾಂಗ್ಲ ಇದಾರಲ್ಲ, ಅವ್ರಿಗೆ ಸ್ವಲ್ಪ ಅದು ಕೊಟ್ಬಿಟ್ಟು, ಆಮೇಲೆ ರೇಷನ್, ಊಟ, ಅದಿದೆ, ಪಟ್ಟ ಬರಿ ಇದೆಲ್ಲ ಬೇಕಾಗಿಲ್ಲ, ಇದೆಲ್ಲ ತಕೊಂಡ್ ಬಂದ ಹಾಕೋರು. ಹೆಚ್ಚಿಗೆ ಅಕ್ಕಿಲ್ಲ ತಕೊಂಡ್ ಬಂದ್ ಹಾಕೋರು. ಈ ಸಂದ್ರಮರ ಗಡಿ ಇದಕ್ಕೆ ಹೋಯ್ತಾರಲ್ಲ, ತರ್ಕೊಂಡ್ ಬರ್ತಾರಲ್ಲ, ಅವ್ರು ಬಂದಿದ್ರಲ್ಲ, ಅವ್ರಿಗೆಲ್ಲ ಫುಲ್ ಊಟವೇ. ಕಾಡು ಒಳಗಡೆ ಹೋಗಿ ಬರ್ತಾರಲ್ಲ, ಹೋಗೋರ್ಗೂ ಊಟ ಕೊಟ್ಟು ಕಳಿಸ್ತಾರೆ, ಅಲ್ಲಿಂದ ಬರೋರ್ಗು ಊಟ ಕೊಟ್ಟು ಕಳ್ಸೋದೆ. ಎಷ್ಟು ತರ್ತಾ ಇದ್ರು ಒಬ್ಬೊಬ್ರು ಗಂಧದ ಕಟ್ಟಿಗೆನ? 25 kg-ಲಿಂದ 30 kg ವರೆಲ್ಲ. ಜನ ತುಂಬಾ ಹೋದ್ರ ಬೇಗ ಲೋಡ್ ಆಯ್ತದೆ, ಕಡಿಮೆ ಹೋದ್ರೆ ಸ್ವಲ್ಪ ಜಾಸ್ತಿ ಹಿಡಿತದೆ. ಎಷ್ಟು ಜನ ಹೋಗ್ತಾ ಇದ್ರು ನಿಮ್ ಪ್ರಕಾರ? ನಮ್ ಪ್ರಕಾರ ಒಂದು 500 ಜನ. ಈಗ ಬೆಳಗ್ಗೆ ಒಂದು 100 ಸೀಟ್ ಹೋಯ್ತದೆ, ಅದರ ಮಧ್ಯಾಹ್ನ ಒಂದು 50 ಸೀಟ್, ಸಂಜೆ ಒಂದು 50 ಸೀಟ್, ಹಂಗೆ ಬಂದ್ಕೊಂಡೆ ಡೈಲಿ ಹೋಗ್ಕೊಂಡೇ ಇರೋರು. ಅಷ್ಟು ಗಂಧ ಇತ್ತ ಇಲ್ಲಿ? ಹೌದು ಸರ್, ಅಷ್ಟಿತ್ತ ಗಂಧ ಸರ್. ಅವ್ರು ಓಟಿದ್ ಕಡಿಮೆ, ಅವ್ರು ಹೆಸರು ಮಾಡಿಕೊಂಡು ಎಷ್ಟೋ ಜನ ಓಡಿಸ್ಬಿಟ್ರು. ವೀರಪ್ಪನ ಕತ್ತಿದ್ ಕಡಿಮೆ, ಅದು ಬಿಟ್ಟ ಬೇರೆಯವ್ರ ಬಬ್ಲಿಗೆ ಎಷ್ಟೋ ಅವ್ರ ಹೆಸರು ಹೇಳ್ಕೊಂಡ್ರೆ ಅದು ಮಾಡ್ಬಿಟ್ರು, ಅವ್ರು ಮಾರ್ಕೊಂಡ್ಬಿಟ್ರು. ಅದ್ರ ಅರ್ಥ ನೀವು ಇಲ್ಲಿವರೆಗೆ ಹೇಳೋದು ವೀರಪ್ಪನ್ ಯಾವತ್ತೂ ದಿವಸ ಕಡ್ದಿಲ್ಲ, ಒಂದು ಪಲ್ಲು ಕುಚ್ಚಿ ಕೂಡ, ಒಂದು ಬೆಂಕಿ ಕಟ್ಟಿಗೆ ಅಷ್ಟು ಕೂಡ ವೀರಪ್ಪನ ಸಂದರ್ಭ ಕಡಿದಿಲ್ಲ ಸರ್. ಕಡ್ದಿಲ್ಲ, ಅವರ ಸ್ವಂತ ಕೈಯಾರ ಕಡಿದಿಲ್ಲ. ಬರೀ ಎಲ್ಲ ಊರವರೇ ಹೋಗುದು, ಹೌದು, ಕಡ್ಕೊಂಡು ಬರೋದು. ಹೌದು. ಇಲ್ಲಿ ಎಲ್ಲಿ ಲೋಡ್ ಮಾಡೋರು ಇಲ್ಲಿ ಗಂಧದ ಲೋಡ್ನ? ಅಲ್ಲಿ ಪಾಳಾರ್ ಕಡೆ, ಈ ತಮಿಳ್ನಾಡು ಕಡೆ, ಸಿಂಗಾಪುರ ತಮಿಳ್ನಾಡು ಕಡೆ ಅಲ್ಲಿ ಕೋಟೆ ಇರ್ತಾರೆ. ಪಾಳಾರೇ ಮೇನು ಪಾಲಾರಲ್ಲಿ ಚೆಕ್ ಪೋಸ್ಟ್ ಹೋಗೋದಕ್ಕೆ ಮುಂಚೆ ಜಾಗ ಇದೆ, ಅಲ್ಲೇ ಲೋಡ್ ಮಾಡೋದು. ಎಲ್ಲಿ ಆಳಂಬಡಿ ಸರ್ಕಾರ ಫಾರೆಸ್ಟ್ ನಿಮ್ಮನ್ನ ಬೆನ್ನ ಹತ್ತಲಿಲ್ವಾ? ಇಲ್ಲ ಸರ್, ನನ್ನ ಒಂದ್ಸಾರಿ ಮೆಟ್ರೋಲ್ ಹಿಡಿದ್ರು. ಅಷ್ಟು ನಾನೇ ಗಂಧದ ಲೋಡ್ಲ ಅರೆಸ್ಟ್ ಆಗಿದೆ. ನನ್ನ ಲೋಡ್ಲ ಏನು ಹಿಡಿದಿಲ್ಲ ಅವರು. ಎಂಟಿ ಕಾಡಿ ಅಲ್ಲಿಂದ ತಗೊಂಡು ಬಂದಿದೆ. ಎಂಟಿ ಕಾಡಿ ಎಲ್ಲ ಬಂದವನಿಗೆ ಹಿಡಿದು ಪೊಯ್ ಕೇಸ್ ಹಾಕ್ಬಿಟ್ರು. ವೀರಪ್ಪನಿಗೆ ಕಾಡಿ, ಯಾಕಂದ್ರೆ ಆ ಗಾಡಿ ನೋಟ್ ಆಗಿದೆ. ಅಲ್ಲಿ ಹೊಸೂರು, ಸೇಳ ಈ ಕಡೆ ಎಲ್ಲ ಹೋಗಿ ಏರ್ಕಾಟ್ಲ ಹೋಗಿ ತಗೊಂಡು ಬರ್ತಾರೆ. ಗಂಧದ ಮರ ಅವ್ರು ಓನರ್ ಒಂದು ಬೇರೆಯವ್ರು ಕೊಡ್ತಾರೆ ಲೋಡ್ ಅವ್ರಿಗೆ. ಆ ಲೋಡ್ಗೆ ಹೋಗುವಾಗ ಈ ಗಾಡಿ ನಂಬರ್ ನೋಟ್ ಆಯ್ತದೆ, ನೋಟ್ ಮಾಡಿದ್ದಾರೆ. ಗಂಧದ ಮರ ತುಂಬಿಕೊಂಡು ಹೋಗುವ ಗಾಡಿಯ ಒಂದು ದಿವಸ ನೋಟ್ ಮಾಡ್ಬಿಟ್ರು. ಈ ಗಾಡಿ ಎಲ್ಲಿ ಹೋದ್ರಾಳು
ಪುನಃ ಹಿಡಿತಾರೆ. ಆ ರೀತಿ ಗಾಡಿ ನಂಬರ್ ನೋಟ್ ಆಯ್ತು. ನಾನು ಬ್ಯಾಂಗ್ಳೂರ್ಲಿಂದ ಗಾಡಿ ಎತ್ಕೊಂಡು ಬಂದಿದ್ದೆ. ನೈಟ್ 11 ಗಂಟೆಗೆ ನನ್ನ MT ಲಾರಿಲ್ಲ ಹಿಡಿದ್ರು. ಹಿಡಿದು ತಗೊಂಡೋಗಿ ತಮಿಳ್ನಾಡು ಕೇಸ್ ಹಾಕಿದ್ರು. ಕೇಸ್ ಹಾಕಿ ಅಲ್ಲಿ 32 ದಿವಸ ಇದ್ದೆ. ಭವಾನಿಯಲ್ಲಿ ಜೈಲದೆ. ಆಮೇಲೆ ಜಾಮೀನಲ್ಲಿ ಬಂದಿದ್ದೆ. ಅದೇ ಸರ್ MT ಲಾರಿ ಹಿಡಿದು ನನಗೆ ಕೇಸ್ ಹಾಕಿದ್ರು. ಸ್ಯಾಂಡ್ ಲೋಡ್ ವೀರಪ್ಪನ ಲೋಡ್ ತುಂಬಿಕೊಂಡು ಹೋದ, ಹಿಡಿದು ಕೇಸ್ ಹಾಕಿದೆ. ಅವ್ರು ತಗೊಂಡೋಗಿ ಜಡ್ಜ್ ಇದಾವೆ ನನ್ನ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರು ಏನ್ ಮಾಡ್ಬಿಟ್ರು, ಗಾಡಿ ತಮಿಳ್ನಾಡ್ಲಿ ಹಿಡಿದು ಕರ್ನಾಟಕ ಕೊಟ್ಬಿಟ್ರು. ನನಗೆ ತಮಿಳ್ನಾಡ್ಲಿ ಕೇಸ್ ಹಾಕ್ಬಿಟ್ರು. ಓನರ್ ಬಂದಿದ್ರು ನನ್ ಜೊತೆಲ್ಲ ವೀರಪ್ಪನ್ ನೋಡೋದಕ್ಕೂ. ಓನರ್ ಇಲ್ಲಿ ಸ್ಪಾಟ್ಗೆ ಬಂದಿದ್ರು, ಪಾಲಾರ್ಗೆ ಬಂದಿದ್ರು. ಪಾಲಾರ್ಗೆ ಅವತ್ತು ಬರುವುದು ಮೇಟೂರ್ ಬಿಟ್ಟು ಒಂದು ಮೂಲಕಾಡು ವೀರಪ್ಪನ ಅಂತ ಅದು ಮಾಡಿದಾರಲ್ಲ, ಮೂಲಕಾಡು ಊತಾಗಿದಾರಲ್ಲ, ಆ ಜಾಗ ಬರುವಾಗಲೇ MT ಗಾಡಿಲ್ಲ ಬಂದವನು ನನ್ನ ಹಿಡಿದ್ಬಿಟ್ರು. ಮೇಟೂರ್ ರೇಂಜರ್ ಆಫೀಸ್ ಎಲ್ಲ ಎನ್ಕ್ವೈರಿ ಮಾಡಿದ್ರು. ನಾವು ವೀರಪ್ಪನ ಜೊತೆ ವೀರಪ್ಪನ ಗ್ಯಾಂಗ್ ಸೇರಿದವನ್ನೇ ನಾನು ಅವ್ರು ತಾವು ಹೇಳಿಲ್ಲ. ಆಮೇಲೆ ಓನರ್ ಅವ್ರು ಹಿಂದಿಲ ಮಾತಾಡಿದ್ರು. ಅವ್ರ ಭಾಷೆ ಉರ್ದಲ್ವಾ, ಉರ್ದಲ್ಲೇ ಕನ್ನಡದಲ್ಲಿ ಮಾತಾಡಿದ್ರು. ಇವ್ರು ಕನ್ನಡ ಉರ್ದು ಬರ್ಲಿಲ್ಲ ತಮಿಳ್ನಾಡ್ಲ ಅಧಿಕಾರಿಗಳಿಗೂ. ಅದೇ ಹುಸೇನ್ ಗಂಧ ತಗೊಳ್ಳೋರು. ಆಮೇಲೆ ಏನ್ ಮಾಡ್ಬಿಟ್ರು, ಅವರು ಇವರೆಲ್ಲ ಹೊಡೆದ್ಬಿಟ್ರು. ಪಾರ್ಸ್ನವರು ಯಾರಿಗೆ, ಓನರ್ಗೆ ಕಲ್ಲಿಪಡಿ ಅವ್ರಿಗೂ. ಹುಸೇನ್ ಅವ್ರು ಹೊಡೆದ್ರು. ಹುಸೇನ್ ಅವ್ರಿಗೆ ಹೊಡೆದ್ರಲ್ಲ ಹಂಗೆ ಉರ್ದಲ್ಲಿ ಹೇಳ್ತಾರೆ. ತಮಿಳ್ ಮொழಿ ಬಂದಿದ್ರೆ ತಮಿಳ್ ಹೇಳ್ತಾರೆ. ತಮಿಳ್ ಮொழಿ ಅವ್ರಿಗೆ ಬರಲ್ಲ ಇದ್ರೆ ಏನ್ ಮಾಡ್ತಾರೆ. ಆಮೇಲೆ ಏನ್ ಮಾಡಿದ್ರು, ಮೇಲ್ಮೆಟ್ಟೂರ್ನ ಒಂದು ಜಾಗ ಇದೆ, ಅಲ್ಲಿಂದ ಒಂದು ಬಾಯಿ ಇವ್ರು ಕರ್ಕೊಂಡು ಬಂದಿದ್ರು. ಅವ್ರು ಬಂದು ಇವ್ರ ತಾವು ಎನ್ಕ್ವೈರಿ ಮಾಡಿದ್ರು. ಅವರು ಲಾರಿ ಡ್ರೈವರ, ನ್ಯಾಷನಲ್ ಲಾರಿ ಡ್ರೈವರು. ಅವರ ಕರ್ಕೊಂಡು ಬಂದು ಇವರ ವಿಚಾರಣೆ ಮಾಡಕ್ಕೆ ಹೇಳಿದ್ರು. ಅವ್ರು ವಿಚಾರಣೆ ಮಾಡುವಾಗ ನಾವು ಬಂದಿದ್ದು ಹಿಂಗೆ ವೀರಪ್ಪನ್ಗೆ ತಾವೇ ಬಂದಿದ್ದು ಸ್ಯಾಂಡ್ ಲೋಡ್ ತುಂಬಿಕೊಂಡು ಹೋಗೋದಕ್ಕೆ, ನೀವು ಹೇಳ್ಬೇಡ, ನಿಮ್ಗೆ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೇನೆ ಅವ್ರು ಹೇಳಿದ್ರು. ಯಾರಿಗೆ, ಆ ಮೇಲ್ಮೇಟೂರ್ಲಿಂದ ಒಬ್ಬರು ಕರ್ಕೊಂಡು ಬಂದಿದ್ರಲ್ಲ ಫಾರೆಸ್ಟ್ನವರು, ಅವ್ರಿಗೆ ಹೇಳಿದ್ರು. ಅವ್ರಿಗೆ ಉರ್ದು ಬರ್ತದೆ, ಇವ್ರಿಗೆ ಉರ್ದು ಬರ್ತದೆ, ಫಾರೆಸ್ಟ್ನವ್ರಿಗೆ ಉರ್ದು ಬಂದಿಲ್ಲ. ಆಮೇಲೆ ಇವನು ಟ್ರಾನ್ಸ್ಲೇಷನ್ ಹಂಗ ಮಾಡಿದ. ಅವನ ಏನ್ ಮಾಡ್ಬಿಟ್ಟ, ಸೀದಾ ಹೋಗಿ ರೇಂಜ್ ಇರ್ತಾವ ಹೇಳ್ಬಿಟ್ಟ. ಈ ವೀರಪ್ಪನ ಗಂಧದ ಮರ ತಗೊಂಡು ಹೋಗೋದಕ್ಕೆ ಬಂದಿದ್ದಾನೆ ಇವನು ಸಾಯಿಬು, ಇವನಿಗೆ ತಮಿಳ್ ಬರಲ್ಲ, ಕನ್ನಡದ ಅದೇ ಉರ್ದು ಮಟ್ಟ ಬರ್ತದೆ, ನನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಇನ್ನು ಹೇಳ್ದ. ಹಂಗಂದ್ರೆ ಇವ್ರು ಏನು ಹೇಳಿದ್ರು ಅದು ಹಂಗೆ ರೇಂಜ್ ಇರ್ತಾವ ಹೇಳ್ಬಿಟ್ರು. ಆಮೇಲೆ ಇವ್ರಿಗೆ ಬಿದ್ದಿದ್ದು ಏಟು ಓನರ್ಗೆ. ನ್ಯಾಷನಲ್ ಪರ್ಮಿಟ್ ಹೋಯ್ತಾರಲ್ಲ ಸರ್, ಇವ್ರಿಗೆ ಎಲ್ಲಾ ಭಾಷೆ 16 ಭಾಷೆ ಬರ್ತದೆ ಸರ್. ನ್ಯಾಷನಲ್ ಪರ್ಮಿಟ್ ಆ ಗಾಡಿಲ ಹೋಯ್ತಾರಲ್ಲ ಅವ್ರಿಗೆ 16 ಭಾಷೆ ಬರ್ತದೆ. ಯಾಕಂದ್ರೆ ಮಾநில ಬಿಟ್ಟು ಮಾநில ಹೋಯ್ತಾರಲ್ವಾ, ಒಂದು ಸ್ಟೇಟ್ ಬಿಟ್ಟು ಅದರ್ ಸ್ಟೇಟ್ ಹೋಯ್ತಾರಲ್ವಾ, ಅವ್ರಿಗೆ ಎಲ್ಲಾ ಭಾಷೆ ಗೊತ್ತಾಯ್ತದೆ. ಸುಮ್ಮನೆ ಇದ್ರಲ್ಲ ಅವ್ರು ಬಿಡಲ್ಲ ಸರ್. ಅವ್ರಿಗೆ ಗಾಡಿ ನಂಬರ್ ನೋಟ್ ಆಯ್ತು, ஏற்கனவே காடி நம்பர் நோட் ஆಗಿದೆ. மேட்டூர் ಬರುವುದು சேலம் ಡಿಸ್ಟ್ರಿಕ್ಟ್. ಈ ಸೇಲದಲ್ಲಿಯೂ ಏರ್ಕಾಡ್ಲ ಹೋಗಿ ಇವರು ಲೋಡ್ ತುಂಬಿಕೊಂಡು ಬರುವಾಗ ಗಾಡಿ ಸಿಕ್ಕಿಲ್ಲ. ಅವತ್ತು ಅವ್ರು ಎಷ್ಟೋ ದೂರ ಟ್ರೈ ಮಾಡಿದ್ದಾರೆ ಹಿಡಿಯೋದಕ್ಕೆ, ಗಾಡಿ ಸಿಕ್ಕಿಲ್ಲ. ಸೀದಾ ಬ್ಯಾಂಗ್ಳೂರ್ ಹೋಗ್ಬಿಡ್ತು. ಆವಾಗ ಇವ್ರು ಗಾಡಿ ನಂಬರ್ ನೋಟ್ ಮಾಡ್ಕೊಂಡ್ರು. ಅದೇ ನಂಬರ್ ಮತ್ತೆ ಅದೇ ಗಾಡಿ ಇಲ್ಲಿ ಬರುವಾಗ ಈ ಗಾಡಿ ಅವತ್ತು ಹೋಯ್ತಲ್ಲ, ಅಲ್ಲಿ ಪೂರಾ ರೇಂಜ್ ಆಫೀಸ್ ನಂಬರ್ ಎಲ್ಲ ಕೊಟ್ಬಿಡ್ತಾರೆ. ಇಪ್ಪ ಇಲ್ಲಿ ಗೋಪಿನಾಥ್ ಎಲ್ಲ ಒಂದು ಯಾವ್ದು ಇದಾದ್ರ ಪಾಲಾರ್ ಕೊಟ್ಬಿಡ್ತಾರೆ. ಪಾಲಾರ್ ಮಿಸ್ ಆದ್ರೆ ಬರೆದು ಕೊಡ್ತಾರೆ. ಹಂಗೆ ಅವ್ರ ಪೂರಾ ಇಂಟಿಮೇಷನ್ ಕೊಟ್ಬಿಟ್ರು. ಈ ಗಾಡಿ ಬಂದಿದ್ರೆ ಇಡೀರಿ ನೆಪ್ಟು ಯಾವತ್ತು ಬಂದ್ರೆ ಅಲ್ಲಿ ಇಡೀರಿ ನೆಪ್ಟು ನಂಬರ್ ಕೊಟ್ಟಿದ್ದಾರೆ. ಚೆನ್ನಾಗಿ ಹೊಡೆದ್ರ ಸಖತ್ ಏಟು ನಮಗೆ ಏಟೆ. ಆವಾಗ ರೇಂಜರ್ ಒಬ್ಬರಿದ್ರು, ಸತ್ಯನಾಥನ್ ಸೊಲ್ಲಿ ಒಬ್ಬರು ಮೆಟ್ಟೂರಲ್ಲಿ. ರೇಂಜರ್ ಹೊಡೆದಿಲ್ಲ, ಅವ್ರ ಜೊತೆಲಿ ಗಾಡಿ ವಾಚರ್ಗಳು ಅವರೇ ಹೊಡೆದಿದ್ರು. ಗಾಡಿ ಏನ್ ಮಾಡ್ಬಿಟ್ರು, ಕರ್ನಾಟಕ ಅವರು ಇವ್ರ ಕರ್ನಾಟಕ ಅವ್ರ ಕೇಸ್ ಹಾಕ್ಬಿಡ ಅಂದ್ಬಿಟ್ಟು ಲಾರಿ ಆ ಓನರು ಎಲ್ಲ ಪಾಲಾರಿ ಕೊಟ್ಬಿಟ್ರು, ಕರ್ನಾಟಕ ಸ್ಟೇಟ್ ಕೊಟ್ಬಿಟ್ರು. ಅವ್ರು ತಗೊಂಡೋಗಿ ಕೊಲೆಗಾಲ ಹತ್ರ ಕೇಸ್ ಹಾಕ್ಬಿಟ್ರು. ನಮ್ಗೆ ತಮಿಳ್ನಾಡ್ಲ ಇವ್ರು ತಮಿಳ್ನವರೆಲ್ಲ ತಮಿಳ್ನಾಡ್ಲಿ ಹಾಕ್ಬಿಡೋಣ, ಕರ್ನಾಟಕ ಅವ್ರು ಕರ್ನಾಟಕ ಹಾಕ್ಬಿಡ. ಇಲ್ಲಿ ಮೇಟೂರ್ಲ ರೇಂಜರು ಬೆಟ್ಟದ ರೇಂಜರ್ ಕಾರ್ದು, ನೀವು ಹಿಂಗ ಕರ್ನಾಟಕ ಅವ್ರ ಕೇಸ್ ಹಾಕ್ಬಿಡಿ, ನಾವು ತಮಿಳ್ನಾಡ್ಲ ಕೇಸ್ ಹಾಕ್ಬಿಡ್ತೀವಿ. ಹಂಗನೆ ಇವ್ರು ಮಾತಾಡ್ಕೊಂಡು 2 ರೇಂಜರ್ಗಳು ಮಾತಾಡ್ಕೊಂಡು ನಮ್ಗೆ ತಮಿಳ್ನಾಡು ಕೇಸ್ ಹಾಕ್ಬಿಟ್ರು, ಅವ್ರು ಕರ್ನಾಟಕ ಅವ್ರ ಕೇಸ್ ಹಾಕ್ಬಿಟ್ಟು ಅವ್ರು 8 ದಿವಸ ಹೊರಗಡೆ ಬಂದ್ಬಿಟ್ರು. ದುಡ್ಡು ಕೊಟ್ಟು ಗಾಡಿ ಎತ್ಕೊಂಡು ಬಂದ್ಬಿಟ್ರು. ಆಮೇಲೆ ನಮ್ಗೆ 32 ದಿವಸ ಬಿಟ್ಟು ಆಮೇಲೆ ನಮ್ಮ ತಂದೆ ತಾಯಿ ಬಂದು ಬಿಡಿಸಿದ್ರು. ವೀರಪ್ಪನ್ ಬರ್ಲಿಲ್ಲ, ವೀರಪ್ಪನ್ ಬಂದಿಲ್ಲ. ಅದೊಂದು ಕಡೆ ನಾನು ಕಂಡೀಷನ್ ಹೇಳ್ತೆ, 15 ದಿವಸಕ್ಕೆ ಸರಿ ಡೈಲಿ 10 ಗಂಟೆಗೆ ಮೇಟೂರ್ ರೇಂಜರ್ ಆಫೀಸಲ್ಲಿ ಸೈನ್ ಮಾಡ್ಬೇಕು ಜಾಮೀನು ಕೊಟ್ಟು. ನಾನು ಒಂದು ವಾರ ಒಂದು 3-4 ದಿವಸ ಸೈನ್ ಮಾಡ್ಕೊಂಡಿದ್ದೆ. ಆಮೇಲೆ ಏನಾಯ್ತು, ಕೊಳತ್ತೂರ್ಲ ಬಂದು ಒಬ್ಬ ವೀರಪ್ಪನ ಗ್ಯಾಂಗ್ ನಾವು ಒಬ್ಬ ಬಂದು ನಾನು ನಿನ್ನ ಕರೀತಾರೆ ವೀರಪ್ಪನವರು ಬರ್ಬೇಕಂಗ ಹೇಳ್ದ. ನಾನು ಬರಕ್ಕಾಗಲ್ಲ, ನಾನು ಸೈನ್ ಮಾಡಕ್ ಹೋಗ್ಬೇಕು. ನಾನು ಮತ್ತೆ ಬಂದಿದ್ರೆ ತೊಂದರೆ ಐತೆ, ನಿಮ್ಗೂ ತೊಂದರೆ ಐತೆ, ನಮ್ಗೂ ತೊಂದರೆ ಆಯ್ತದೆ ಹಂಗನ ಹೇಳ್ದೆ. ಇಲ್ಲ ನೀವು ಖಂಡಿತ ಬರ್ಬೇಕು ಹಂಗನ್ಬಿಟ್ಟು ನಾನು ಕರ್ಕೊಂಡು ಬಂದ್ಬಿಟ್ಟೆ. ಹೋಗಿ ಸೈನ್ ಮಾಡ್ಕೊಂಡು ಬಂದೆ. ಅವತ್ತು ಇವನು ಬೆಳಗ್ಗೆ ಹೋಗುವಾಗವೇ, ನಾನು ರೇಂಜರ್ ಆಫೀಸ್ ಹೋಗುವಾಗವೇ ಅವನು ಒಂದು ನನ್ನ ಕರೆದ. ಇಲ್ಲ ನಾನು ಸೈನ್ ಮಾಡ್ಬೇಕು, ನಾನು ಹೋಗಿ ಸೈನ್ ಮಾಡ್ಬಿಟ್ಟು ಬರ್ತೀನಿ ಹಂಗನ್ಬಿಟ್ಟು ಹೋಗ್ಬಿಟ್ಟೆ. ನಾನು ಸೈನ್ ಮಾಡ್ಬಿಟ್ಟು ಮತ್ತೆ ಬೇರೆ ಗಾಡಿಲ ಬಂದಿದ್ದೀವಿ. ಆ ಕೊಳತ್ತೂರು ಬಸ್ ಸ್ಟ್ಯಾಂಡ್ಲಿ ಅವ್ನು ನಿಂತ್ಕೊಂಡಿದ್ದ. ಈ ಗಾಡಿಲಿ ಬರ್ತಾನೆ, ಈ ಗಾಡಿಲಿ ಬರ್ತಾನೆ, ಬರೋ ಗಾಡಿಲಿ ಅವ್ನು ಚೆಕ್ ಮಾಡ್ಕೊಂಡಿದ್ದ. ಮತ್ತೆ ಇನ್ನೊಂದು ಗಾಡಿಲಿ ನಾನು ಬಂದಿದ್ದೆ. ಆಮೇಲೆ ಕರೀತಾರೆ
ಬಂದು ನೋಡ್ಬಿಟ್ಟು ಬಂದ್ಬಿಡು ಬಂದ್ಬಿಟ್ಟು ಕರ್ಕೊಂಡು ಬಂದಿದ್ದ. ಕರ್ಕೊಂಡ್ ಬಂದವನ ಹೆಸರು ಏನ್ ನೆನ್ಪಿದೇನಾ? ಗೋವಿಂದರಾಜಿ ಕರ್ಕೊಂಡ್ ಬಂದಿದ್ದ. ಕರ್ಕೊಂಡು ಬಂದು ಇಲ್ಲಿ ನಿಮ್ಮ ಹಿರಿಯಕ್ಕ ಹೇಳಿದಾರು, ವೀರಪ್ಪನವ್ರು ಹೇಳಿಬಿಟ್ಟು ಹೋಗಿದ್ದಾರೆ, ಇಲ್ಲೇ ಇರ್ಬೇಕನ್ಬಿಟ್ಟು ಹೇಳ್ಬಿಟ್ರು. ಎಲ್ಲಿ ಎಲ್ಲಿ ನಿಂತ್ಕೊಂಡು? ಪಾಲಾರ್ ಕಡೆ, ಪಾಲಾರ್ಲಿ ಒಂದು ಜಾಗ ಅವಳೆ, ಅಲ್ಲಿ ಒಂದು 5-6 ಜನ ಬಂದ್ರು. ಅವರು ಯಾರು? ಗ್ಯಾಂಗ್ನವರು. ಕೊಳಂದ ಅಂದಿರು, ಕುರ್ನಾದ ಅಂದಿರು, ಸೇತುಗುಳಿ ಗೋಯ್ನಿದ್ರು, ಗಂಧದ ಮರ ಕಟ್ ಮಾಡಿ ಎತ್ಕೊಂಡು ಬರ್ತಾರಲ್ಲ, ಹೌದು ಅವರು ಒಂದು 5-6 ಜನ ಇದ್ರು. ಅವ್ರ ಜೊತೆಲಿ ನಾನು ನಿಂತ್ಕೊಂಡೆ. ನೈಟ್ 10 ಗಂಟೆಗೆ 10-10:15 ಇರ್ಬೋದು. ವೀರಪ್ಪನು ಇನ್ನೊಬ್ಬರು ಬಂದಿದ್ರು. ಇನ್ನೊಬ್ರು ಯಾರಿದ್ರು? ಆಂಡಿಪೈ. ಅವನು ಈಗ ಮೈಸೂರು ಬಂದ್ಮೇಲೆ ಕೊಯಂಬತ್ತೂರು ಜೈಲ್ ಇದಾರೆ. ಅವರು ಗ್ಯಾಂಗ್ ಮ್ಯಾನ್ ಇಬ್ರು ಬಂದಿದ್ರು. ರಾತ್ರಿ 10-11 ಅಲ್ಲಿ ಬರುವವರು ಎಲ್ಲಾರು ತಾವು ಗ್ಯಾಂಗ್ ಇರುವವರು ತಾವ್ರೆ ಎಲ್ಲಾರು ತಾವು ಗನ್ ಇರುವುದು. ಇವ್ರು ಬರುವಾಗ ಒಂದು ಗನ್ ತೊಲ್ಲ ಮಾಡಿಸ್ಕೊಂಡು ಬಂದಿದ್ರು. ಆಂಡಿಪನ ಒಂದು ಎತ್ಕೊಂಡು ಬಂದಿದ್ದ. ನಿನ್ನ ಸಖತ್ ಹೊಡೆದ್ರು ಅವರು, ನನಗ್ ಗೊತ್ತು ಹಂಗನ್ಬಿಟ್ಟು ಮಾತಾಡಿದ್ರು. ಆಮೇಲೆ ನಾನು ಮಾತಾಡ್ಕೊಂಡಿದ್ದೆ, ನೀವು ಇನ್ಮೇಲೆ ಹಂಗ ಹೋಗ್ಬೇಡ, ಸೈನ್ ಮಾಡೋಕೆ ಹೋಗ್ಬೇಡ ಹಂಗನ ಹೇಳಿದ್ರು. ಇಲ್ಲೆಲ್ಲ ಹೋಗಿಲ್ಲದ್ರೆ ಪುನಃ ನನ್ನ ಬಂದು ಹಿಡಿತಾರೆ, ಮತ್ತು ನನ್ನ ಒಂದು ಹಿಡಿತಾರೆ, ತೊಂದರೆ ಆಯ್ತದೆ, ನಾನು ನನ್ನ ಮನೆಗೆ ಹೋಯ್ತೀನಿ ಹಂಗನ ಹೇಳಿದೆ. ಇಲ್ಲೆಲ್ಲ ನೀನ್ ನನ್ನ ಮನೆಗೆಲ್ಲ ಹೋಗ್ಬೇಡ, ಇಲ್ಲೇ ಇರು, ಇಲ್ಲಿಂದ ನಿನ್ಗೆ ಏನ್ ಖರ್ಚಾದ್ರಲ್ಲ ನಾನು ನಿನ್ ಖರ್ಚ ದುಡ್ಡೆಲ್ಲ ನಾನು ಕೊಟ್ಬಿಡ್ತೀನಿ ಹಂಗನ ಹೇಳಿದ್ರು. ಸರ್ ಆಯ್ತು ಹಂಗನ ಹೇಳ್ದೆ. ಆಮೇಲೆ ಒಂದು 6,000 ರೂಪಾಯಿ ನಮಗೆ ಆವಾಗ ಖರ್ಚಾಯ್ತು. ಅದೇ ಬೇರೆಯವ್ರು ತಾವು ಕೊಟ್ಟು ನಿಮ್ಮ ತಂದೆ ತಾಯಿಗೆ ಕೊಟ್ಟು ಕಳ್ಸ್ಬಿಡು ಹಂಗನ್ಬಿಟ್ಟು ಇನ್ನೊಂದು ಹುಡುಗನ ಕರೆದು, ಇವ್ರ ತಾಯಿ ತಂದೆ ತಾವು ತಗೊಂಡೋಗಿ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡು, ಇಲ್ಲಿ ದಾನೇನೆ ಹೇಳ್ಬಿಟ್ಟು ಬಂದ್ಬಿಡು, ವೀರಪ್ಪನ ಜೊತೆಲಿ ಇದ್ದಾನೆ ನಿಮ್ ಮಗ ಹಂಗನೆ ಹೇಳ್ಬಿಟ್ಟು ಇವ್ರ ತಂದೆ ತಾಯಿ ಹೇಳ್ಬಿಟ್ಟು ನೀವ್ ಬಂದ್ಬಿಡು. ಗೋವಿಂದ ವೀರಪ್ಪನ ಜೊತೆ ವೀರಪ್ಪನ್ ಕೂಡ ಕರಾನ್ போய் சொல்லிவிட்டு நீ பணத்தை கொடுத்துட்டு வந்துரு அப்படின்னு. அப்படி ಸರ್ ಏನ್ಬಿಟ್ಟು ಪಯ್ಯನ್ ಇಷ್ಟು ದಪ್ಪ ಒಂದು ಬ್ಯಾಕ್ ಚಿಪ್ ಹಾಕಿರೋರು, ಆ ಜಿಪ್ ಇಳಿದ್ಬಿಟ್ಟು 6,000 ರೂಪಾಯಿ ಹೆಣ್ಣು ಕೊಟ್ಟಿದ್ರು. ಆ ಹುಡುಗನ ತಾವು ಕೊಟ್ಟು ಕಳ್ಸಿದ್ರು. ಆ ಹುಡುಗ ತಗೊಂಡೋಗಿ ಕೊಟ್ಬಿಟ್ಟು ನಿಮ್ ಮಗ ಅಲ್ಲಿ ಇದಾನೆ ಹಂಗನೆ ಹೇಳ್ಬಿಟ್ಟು ಬಂದ್ಬಿಟ್ಟ. ಮತ್ತೆ ಗ್ಯಾಂಗ್ ಸೇರಾಯ್ತು. ಆವತ್ತಿಂದ ಅವ್ರ ಜೊತೆಲಿ ಇದ್ದೆ. ಅವ್ರ ಸ್ಯಾಂಡ್ ಲೋಡ್ ಹೋಗಿ ಕಟ್ಲು ಮಾಡ್ಕೊಂಡು ಬಂದಿದ್ರೆ ವೀರಪ್ಪ ನನ್ನ ಎಣ್ಣೆ ಕಳ್ಸಲ್ಲ. ಅಲ್ಲಿಂದ ಕಾಡು ಒಳಗಡೆ ಗಂಧದ ಮರ ಎತ್ಕೊಂಡು ಬರ್ತಾರಲ್ಲ, ಅದೆಲ್ಲ ತೂಕ ಮಾಡಿ ನೋಟ್ಲ ಬರ್ಸ್ಬೇಕು. ಇಷ್ಟು ಕೆಜಿ ಬಂದಿದೆ, 5 ಟನ್ ಬಂದಿದ್ರ, 5.5 ಕೆಜಿ ಬಂದಿದ್ರ, ಒಂದು ಗಾಡಿಗೆ ಸರಿ ಆಯ್ತದೆ ಲೋಡ್. ಬೆಂಗಳೂರು ಆಮೇಲೆ ಬೆಂಗಳೂರು ನಾವು ಹೋಗಿದ್ದೀವಿ. ಹೋಗಿದ್ದೆ ನಾನೇ ಹೋಗೋನು ಗಾಡಿಲಿ. ಆಮೇಲೆ ಹೋದ್ರ? ಚೆಕ್ ಪೋಸ್ಟ್ ಅಲ್ಲಿ ನೋಡಿರ್ಲಿಲ್ವಾ ಯಾರು? ಚೆಕ್ ಪೋಸ್ಟ್ ನಾವು ಸಿಕ್ಕೋದಲ್ಲ ಸರ್, ಸಿಕ್ನ ಹುಸೇನ್ ನಿಮಗೆ. ಮತ್ತೆ ನಾವು ಹೋಗಿ ಮತ್ತೆ ಅವ್ರಿಗೆ ಲೋಡ್ ಕೊಟ್ಟಿದ್ದೀವಿಲ್ಲ. ಅವ್ರು ನನ್ನ ಅವ್ರ ಹಿಡಿದು ಅವ್ರು ನಾನು ಸಿಕ್ಕಾಕೊಂಡಲ್ಲ, ಮತ್ತು ನಾವು ಅವ್ರ ತಾವು ಹೋಗಿ ಅವ್ರು ನಮ್ಮನ್ನ ಮೀಟ್ ಮಾಡಿದ್ರು, ನಾನು ಅವ್ರ ಮೀಟ್ ಮಾಡಿದ್ದೆ. ಇಲ್ಲಿ ತಗೊಂಡಿದ್ರ ತಮಿಳ್ನಾಡು ಬಾರ್ಡರ್ 32 ಚೆಕ್ ಪೋಸ್ಟ್ ದಾಟಿ ಹೋಗ್ಬೇಕು ಸರ್. ಡೆಲ್ಲಿ ಹೋಗ್ಬೇಕಂದ್ರ ಲೋಡ್ ದಾಟಿ ಹೋಗ್ಬೇಕು. ದಾಟಿಸ್ತಾ ಇದ್ರು ಅವರು, ದಾಟಿಸ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅದ್ರ ಕೊಯಂಬತ್ತೂರ್ಲ ಒಂದು ಮಾಡ್ತಾರೆ ತರಕಾರಿ ಕೊಳತು ಬೊರ್ಲೆ ಯಾವ್ದು ಇದು ಮಾಡಿ, ಏನು ಕೊಳತು ಹೋಗಿರೋ ತರಕಾರಿ, ಈ ಮಾವಿನಣ್ಣು, ಈ ಮುಟ್ಟಕೋಸು, ಈರುಳ್ಳಿ, ಈ ರೀತಿ ಪೊರ್ಲು ಒಂದು 5 ಟನ್ 2 ಟನ್ ಅದು ரொம்ப ಡ್ಯಾಮೇಜ್ ಆಗಿರೋದು ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಕೊಂಡು ಬಂದು ಫಸ್ಟ್ ಚೆಕ್ ಪೋಸ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಕರೆಕ್ಟ್ ಈರುಳ್ಳಿ ತುಂಬಿಕೊಂಡು ಹೋಯ್ತದೆ, ಇವ್ರು ಸೀಲ್ ಹೊಡೆದು ಸೈನ್ ಮಾಡ್ಬಿಡ್ತಾರೆ. ಇದನ್ನ ತಗೊಂಡು ನೆಕ್ಸ್ಟ್ ಇದೆಲ್ಲ ಕೊಟ್ಟಿರ್ತಾರ. ಅವ್ರ ಲೋಡ್ ಪಿಚ್ಚೆಲ್ಲ ನೋಡಿದ್ರೆ ಅಂಗಿ ಸೀಲ್ ಹೊಡೆಯೋದೆ 32 ಚೆಕ್ ಪೋಸ್ಟ್ ಪಾಸ್ ಆಗಿಬಿಡ್ತದೆ. ಇದು ಏನ್ ಮಾಡ್ತಾರೆ ಅಂದ್ರೆ ಈ ಅಲುಪುರ್ಲಿ ಬಂದು ಒಂದು ಜಾಗ ಹಾಕ್ಬಿಟ್ಟು ಗಂಧದ ಮರ ತುಂಬುವುದು, ಸ್ಯಾಂಡ್ ಲೋಡ್ ತುಂಬುತ್ತಾರೆ. ಸ್ಯಾಂಡ್ ಲೋಡ್ ತುಂಬಿಟ್ಟು ಮತ್ತು ಆ ಪೊರ್ಲ ಅದಕ್ಕೆ ಮೇಲೆ ಲೋಡ್ ಮಾಡ್ತಾರೆ. ಮಾಡ್ಬಿಟ್ಟು ಒಂದು ಚೆಕ್ ಪೋಸ್ಟ್ ಎಂಟ್ರಿ ಆಗಿದಲ್ಲ, ಮತ್ತೆ ಚೆಕ್ ಪೋಸ್ಟ್ ಎಲ್ಲ ರೈಟ್ ಹೀಗೆ ತೋರಿಸ್ಕೊಂಡು ಹೋಗ್ತಾರೆ. ಟ್ರಿಪ್ ಸೀಟ್ ತೋರಿಸಿದ್ರೆ ಸಾಕು, ಡೆಲ್ಲಿ ಅರಿಲು ಹೋಯ್ತದೆ. ಆಮೇಲೆ ನೀವು ಆನೆದಂತ ಯಾವತ್ತು ತಗೊಂಡೋಗಿಲ್ವಾ? ಸ್ಯಾಂಡ್ ಲೋಡ್ ಮಾಡೋ ಆನೆ ಹೊಡೆದಿಲ್ಲ ಅವರು. ಸ್ಯಾಂಡ್ ಲೋಡ್ ಮಾಡೋತ್ತಿಗೆ ಆನೆ ಹೊಡಿತಾ ಇರ್ಲಿಲ್ವಾ? ಅದಕ್ಕೆ ಮುಂಚೆ ಆನೆಲ್ಲ ಮುಗಿಸ್ಬಿಟ್ರು ಅವರು. ಯಾರು? ವೀರಪ್ಪನ ಮತ್ತವ್ರು ಇದು ಮಾಡ್ತಾರೆ. ಹೆಸರು ಬೀರಪ್ಪನದೆ. ಮತ್ತವ್ರು ವೀರಪ್ಪನಾಡು ಎಷ್ಟೋ ಕಲ್ರಿದ್ದಾರೆ. ಬಾಲರಾಜಿನ ಒಬ್ಬದ, ಕರ್ನಾಟಕ ಅವಳ ಮಾಟೆಲ್ಲಿ ಒಬ್ಬದ. ಅವ್ರ ಗ್ಯಾಂಗ್ನವ್ರೆ ಶೂಟ್ ಮಾಡ್ಬಿಟ್ರು. ಮಾಟೆಲ್ಲಿ ಅವನು ಆನೆ ಹೊಡಿತಾ ಇದ್ದ, ಆನೆ ಹೊಡಿತಾ ಇದ್ದ. ಈ ರೀತಿ ಎಷ್ಟೋ ಜನಗಳು ಹೊಡ್ಕೊಂಡಿದ್ರು. ಹೆಸರು ಬೀರಪ್ಪನದು. ಪೂನಾವಳ ಒಂದು ಲೋಡ್ ಸಿಕ್ಕಾಕೊಂಡದ ಗಂಧದ ಮರ, ಅದ ನೋಡಿದ್ರಲ್ಲ ವೀರಪ್ಪನದು ಪೂನಾವಳ ಒಂದು ಲೋಡ್ ಸಿಕ್ಕಾಕೊಂಡಿದೆ ಹಂಗನ್ನು ಪೇಪರ್ ಹಾಕಿದ್ದಾರೆ. ಎಲ್ಲಿ? ಪೂನಾ, ಮಹಾರಾಷ್ಟ್ರ ಪೂನಾವಳ ಸಿಕ್ಕಾಕಿದೆ. ಫಾರೆಸ್ಟ್ನವರು ಪೊಲೀಸ್ನವರು ಹಿಡಿದಿದೆ. ಅದ ನೋಡಿದ್ರ ಅಲ್ಲಿ ಪೇಪರ್ಲ್ಲ ವೀರಪ್ಪನದು ಪೂನಾವಳ ಹೋಗಿ ಒಂದು ಲೋಡ್ ಸಿಕ್ಕಾಕೊಂಡದು. ಇಲ್ಲಿಂದ ವೀರಪ್ಪ ಗಂಧದ ಮರ ಕಲ್ಸಿ ಹಂಗನ್ನು ಪೇಪರ್ ಹಾಕಿದ್ರು. ನಾವು ಗಂಧದ ಸ್ಮಗ್ಲಿಂಗ್ ಮಾಡುವಾಗ ಕಾನೂನು ಹೆಂಗನ್ನು ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಚಿಕ್ಕ ವಯಸ್ಸು, ಅದು ಗೊತ್ತಿಲ್ಲ. ಏನ್ ಮಾಡ್ತಾರೆ ಫಾರೆಸ್ಟ್ನವ್ರು ಹಿಡಿದ್ರೆ ಹೊಡೆದ್ಬಿಟ್ಟು ಹೋಗೋದು, ಗಾಡಿಲ ಹೊಡೆದ್ಬಿಟ್ಟು ಹೋಗೋದು. ಅವ್ರ ಏನ್ ಮಾಡ್ಬಿಡ್ತಾರೆ,
ಹಂಗನ್ನು ಒಂದು ಧೈರ್ಯ ಅಷ್ಟೇ. ಧೈರ್ಯ ಅಷ್ಟೇ. ವೀರಪ್ಪನು ವ್ಯಾಪಾರಿ ಒಬ್ಬ, ವ್ಯಾಪಾರಿ ಅವ್ನು ನಿಮ್ ಪ್ರಕಾರ. ಹೌದು. ಗೋಪಿನಾಥ ಸ್ಕೂಲ್ ಹತ್ರ ಫಾರೆಸ್ಟ್ ಅವರೇ ಬಿಟ್ಟು ಬಿಟ್ರಂತೆ ಒಂದು ಲಾರಿ ಲೋಡ್. ಅದೇ ಸರ್, ಆ ಲೋಡ್ಲ ನಾನೇ ಬಂದಿದ್ದೆ ತಕೊಂಡು, ಲಾರಿ ತಗೊಂಡು ಹೋಗಿದ್ದೇವನೇ, ಆಲಂಬಡಿಗೆ ನಾನು ತಗೊಂಡು ಹೋಗಿದ್ದೆ. ಎದಕ್ಕೆ ಅದು ಯಾಕೆ ಹಾಗೆ ಬಿಟ್ರು ಫಾರೆಸ್ಟ್ ಅವ್ರು? ನೋಡಿ, ಫಾರೆಸ್ಟ್ನವರು ಇಲ್ಲ ಸರ್, ಆಗ ಪೊಲೀಸ್ನವರು ಇದ್ರು, ಫಾರೆಸ್ಟ್ನವರು ಅಂದ್ರು. ಅಲ್ಲಿಂದ ಗಾಡಿ ನಾನೇ ತಗೊಂಡು ಬಂದಿದ್ದೆ. ಎಲ್ಲಿಂದ? ಕಲ್ಲಿಪಲ್ಲಿಯಲ್ಲಿದ್ದೆ. ಕಾಳಾರ್ ಚೆಕ್ ಪೋಸ್ಟ್ ಹೋಗಾದ ಕೀಲಿ ಒಂದು ಕಲ್ಲದಾರಿ ಬರ್ತದೆ, ಈ ಟ್ಯಾಂಕ್ ಬರ್ತದಲ್ಲ, ಈ ಮಾದೇಶ್ವರ ಬೆಟ್ಟಕ್ಕೆ ನೀರ್ ತುಂಬ್ತಾರೆ ಇರ್ತಾರಲ್ಲ, ಆ ಜಾಗದಲ್ಲಿ ಒಂದು ಕಲ್ಲದಾರಿ ಹೋಗಿಕೊಂಡಿದ್ದು, ನಡೆದಾರಿ. ಪಾಳಾರ್ ಬಿಟ್ಟು ಈ ಕಡೆ ಒಂದು ಪಂಪ್ ಹೌಸ್ ಇಲ್ಲ, ಹೌದೌದು ಇದೆ, ಬೆಟ್ಟದ ನೀರ್ ಎತ್ತಾರಲ್ಲ, ಅಲ್ಲಿಂದ ಒಂದು ದಾರಿ ಹಿಂಗ ನೇರ ಸ್ಟ್ರೈಟ್ ಹೋಯ್ತು. ಅಲ್ಲಿಂದ ಗಾಡಿ ಚೆಕ್ ಪೋಸ್ಟ್ ಹೋಗ ಬಾಳಾರ್ ಕರ್ನಾಟಕ ಬಾರ್ಡರ್ ಚೆಕ್ ಪೋಸ್ಟ್ ಹೋಗೋದು ಹಿಂಗೆ ಬಂದ್ಬಿಟ್ಟೆ. ಬಂದು ಇಲ್ಲಿಂದ ಗಾಡಿ ಅಲ್ಲಿ ತಕೊಂಡು ಹೋಗ್ಬಿಟ್ಟು ನಿಲ್ಸ್ಬಿಟ್ಟು, ಅಲ್ಲಿ ನಿಲ್ಸ್ಬಿಟ್ಟು ಬೆಳಗ್ಗೆ ಆಯ್ತು. ಅಳಂಬಡಿಲಿ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಗಾಡಿ ಹೋಗಿ ಸೇರುವಾಗ 6 ಗಂಟೆ ಆಯ್ತು. ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು, ಅದಕ್ಕೆ ಮುಂಚೆ ಏನ್ ಮಾಡ್ಬಿಟ್ರು ಇವರು ಫಾರೆಸ್ಟ್ನವರು 2-3 ಜನ ಅಲ್ಲಿ ಹೋಗಿದ್ದಾರೆ. ಅವರ ವೀರಪ್ಪನ್ ಗ್ಯಾಂಗ್ ಅವರು ಹಿಡಿದ್ಬಿಟ್ರು. ಫಾರೆಸ್ಟ್ನವರು ಹಿಡ್ಕೊಂಡು ಅಲ್ಲಿ ರಂಗಸ್ವಾಮಿ ದೇವಸ್ಥಾನ ಒಂದಿದೆ, ಅದು ಒಳಗಡೆ ಕೂರ್ಸ್ಬಿಟ್ರು ಅವ್ರ. 3 ಜನ ಹಿಡಿದ್ರು. 3 ಜನ ಇದು ಮಾಡಿದ್ರೆ, ಎಷ್ಟು ಜನ ಮಾಡಿದ್ರೆ ಗೊತ್ತಿಲ್ಲ ನನಗೆ. ನಾನು ಹೋಗಿ ಅವರ ನೋಡಿಲ್ಲ. ನಾನು ಗಾಡಿ ಹೋಗಿ ತಗೊಂಡು ಬಂದಿದ್ದಲ್ಲ, ನನಗೆ ಗೊತ್ತಿಲ್ಲ. ಈ ಬಾಳಾರ್ ವೀರಪ್ಪ ಸೇತುಗುಳಿ ಗೋವಿಂದ ಇಬ್ಬರು, ಆಸೆ ಕುನಾಥ್ 3 ಜನ ಅಲ್ಲಿದ್ರು. ಗಾಡಿ ಬರ್ತದೆ ಅಂದ್ಬಿಟ್ಟು ವೇಟಿಂಗ್ ಮಾಡಿ ಕೊಂಡಿದ್ರು. ನಾನು ಬಂದಿದ್ದ ಕಡೆ ಹಿಂಗ ಆಯ್ತು, ಏನ್ ಮಾಡುದು, ಅವ್ರು ಪಾರ್ಸನವ್ರು ಹಿಡಿದು ಕಟ್ಟಾಗಿದ್ವಿ. ಇಲ್ಲಿ ಗಾಡಿ ಬಂದಿದ್ರ ಗೋಪಿನಾಥಲ್ಲಿ ಹಿಡಿತಾರ, ಅವ್ರು ಬಿಟ್ಟು ಬಿಡುದಾ ಇಲ್ಲ ಹೊಡೆದು ಸಾಸ್ ಬಿಡುದಾ, ಏನ್ ಮಾಡುದು, ಹೆಂಗೆ ಗಾಡಿ ಎತ್ಕೊಂಡು ಹೋಗುದು ಹಂಗನ್ ನನ್ನ ಕೇಳಿದ್ರು. ನಾನೇನ್ ಹೇಳ್ದೆ, ಅವ್ರು ಹೊಡೆದಲ್ಲ ಸಾಸ್ಬೇಡ, ನಾವು ಲೋಡ್ ತುಂಬಿಕೊಂಡು ಹೋಗ್ಬಿಡೋಣ, ಗಾಡಿ ಬಾಳಾರು ಬಿಟ್ಟು ಈ ಕಡೆ ತಮಿಳ್ನಾಡು ಬಾರ್ಡರ್ ಬಂದಿದ್ದ ಕಡೆ ಅವ್ರ ಬಿಟ್ಬಿಡಿ ಹೋಗ್ಲಿ, ಅವ್ರು ಶಾಶ್ವತೆಲ್ಲ ಬೇಡ, ಹೊಡೆಯೋದು ಬೇಡ ಹಂಗನೇ ಹೇಳ್ಬಿಟ್ಟೆ. ಅದೇ ರೀತಿ ಗಾಡಿ ಅಲ್ಲಿ ಹೋಗಿ 6 ಗಂಟೆಗೆ ಬೆಳಗ್ಗೆ ಗಾಡಿ ಹೋಗಿ ಸೇರ್ಕೊಂಡಿದ್ದು. ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಲೋಡ್ ತುಂಬಿ ನಿಲ್ಸ್ಬಿಟ್ಟು. ಡೀಸೆಲ್ ಕಡಿಮೆ ಆದಿದ್ದು ಗಾಡಿಲೆ. ಆಮೇಲೆ 35 ಲೀಟರ್ 4 ಕ್ಯಾನ್ ತಗೊಂಡು ಪೆನಾರದಲ್ಲಿ ತಗೊಂಡು ಅದ್ರಲ್ಲಿ ಫುಲ್ ಆಗ ಡೀಸೆಲ್ ತಗೊಂಡು ಬಂದು ಸುರಿದು ಗಾಡಿ ಎತ್ಕೊಂಡು ಬಂದಿದ್ದು. 6 ಗಂಟೆಗೆ ಇಲ್ಲಿ ಗಾಡಿ ಬಂದ್ಬಿಡ್ತು. ಇಲ್ಲಿ ಬಾವಿಗೆ ಆ ಕಡೆ 6 ಗಂಟೆಗೆಲ್ಲ ಇಲ್ಲಿ ಬಂದು ಗಾಡಿ ನಡೆಸ್ಬಿಟ್ಟು 6 ಗಂಟೆಗೆ ಗಾಡಿ ಮಾಡಿಬಿಟ್ಟು, ಈಗ ಈ ಜಮೀನ್ ಒಂದು ಮನೆ ಇದ್ದಿದ್ದು ಚಿಕ್ಕದ ಈ ರೀತಿ. ಇಲ್ಲಿ ಎಲ್ಲ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು 9:30 ಗಂಟೆಗೆ ಗಾಡಿ ಇಲ್ಲಿ ವೀರಪ್ಪ ಗ್ಯಾಂಗ್ನವ್ರೆ. ಅಲ್ಲಿಂದ ಒಂದು 50-60 ಜನ ಪಬ್ಲಿಕ್ ಬಂದಿದ್ರು, ಗಂಧ ಕಡೆಯವರು. ನಾವು ಇಲ್ಲಿ ಬಂದಿದ್ದು. ಅಲ್ಲಿಂದ ಬರುವಾಗ ವೀರಪ್ಪನ ಗಾಡಿ ಇಲ್ಲಿ ಬಂದಿದ್ರು. ಲಾರಿಲಿ ಎಲ್ಲ ತುಂಬಿಕೊಂಡು ಬಂದು ಕೆಂದದ ಮರ ತುಂಬಿ, ಕೆಂದದ ಮರದ ಮೇಲೆ ಎಲ್ಲ ಗನ್ ಮಾಡಿಕೊಂಡು ಕೂತ್ಕೊಂಡು, ವೀರಪ್ಪ ನಾವು ಎಲ್ಲಾನೆ ಗನ್ ಹಿಡ್ಕೊಂಡು ಇಲ್ಲಿ ಬಂದು ಗಾಡಿ ನಿಲ್ಸ್ಬಿಟ್ಟು, ಯಾಕಂದ್ರೆ ಪೊಲೀಸ್ನವ್ರು ಅಲ್ಲಿ ಇದ್ದಾರೆ, ಇಷ್ಟೊತ್ತಿಗೆ ಹೋದ್ರೆ ಹಿಡಿತಾರೆ. ಸ್ಕೂಲ್ ಇದ್ರು, ಗೋಪಿನಾಥ ಸ್ಕೂಲ್ 32 ಜನ ಏನಂದ್ರು ಪೊಲೀಸ್ ಇದ್ರು, ಸ್ಪೆಷಲ್ ಫೋರ್ಸ್. ಈಗ ಹೋದ್ರೆ ಹಿಡಿತಾರೆ. ನೈಟ್ ಹೋಗ್ಬಿಡೋಣ ಅನ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಇಲ್ಲಿ ಅಡುಗೆ ಮಾಡಿ ಎಲ್ಲ ಊಟ ಮಾಡಿಬಿಟ್ಟು 9:30 ಗಂಟೆಗೆ ಗಾಡಿ ಇಲ್ಲಿಂದ ಬಿಟ್ಟಿದ್ದು. ಆಗ ಮಾದೇಶ್ವರ ಗಾಡಿ ಒಂದೇ ಇಲ್ಲಿ ಇರುವುದು, ಇಲ್ಲಿಂದ ಮೈಸೂರು ಹೋಗೋದು. ಬೆಳಗ್ಗೆ 6 ಗಂಟೆಗೆ ಹೋದ್ರ ನೈಟ್ 9:30 ಗಂಟೆಗೆ ಆಲ್ಟಿಗೆ ಇಲ್ಲಿ ಬಂದ್ಬಿಡೋದು ಬಸ್. ನಾವು ಹೋಯ್ತಿ ಗಾಡಿ ಬಂದು ಈ ಮುತ್ತರಾಜಿ ಅಂಗಡಿ ನಿಲ್ತದೆ ಗೋಪಿನಾಥಲ್ಲೇ. ಸ್ಕೂಲ್ ಬಿಟ್ಟು ಈ ಕಡೆ ಅಲ್ಲಿ ಬಸ್ ಒಂದು ಇದಾಯ್ತದೆ, ನಾವು ಹೋಯ್ತಿವಿ. ವೀರಪ್ಪನ ಇಲ್ಲಿ ನಿಲ್ಸ್ಬಿಟ್ಟ. ವೀರಪ್ಪನ ಇಲ್ಲಿ ನೀವು ಗಾಡಿಯಲ್ಲಿ ಬರಬೇಡಿ, ನೀವು ನಡ್ಕೊಂಡು ಬಂದ್ಬಿಡಿ. ಹಂಗನೆ ವೀರಪ್ಪನ್ ಅವ್ರ ಜೊತೆಯಲ್ಲಿ ಸೇತುಗುಳಿ ಗೋವಿಂದ, ಆಸೆ ಕುನಾಥ್ 3 ಜನ ಇಲ್ಲೇ ಇಳಿಸ್ಬಿಟ್ಟು. ಆಮೇಲೆ ಅಲ್ಲಿ ಬುಧೂರ್ ಹತ್ರ ಬಂಗ್ಲಾ ಇದೆಲ್ಲ, ಅದಕ್ಕೆ ಮುಂಚೆ ಒಂದು ಬಂಡ್ ರೋಡ್ ಬರ್ತದೆ. ಆ ದಾರಿಯಲ್ಲಿ ಬಂದು ಅಲ್ಲಿ ಗಾಡಿ ನಡೆಸಿದ ಇವರು ಬಂದ್ಬಿಟ್ರು. ಅಲ್ಲಿ ಬಂದು ಹತ್ಕೊಂಡ್ರು ಗಾಡಿ. ಪಾಳಾರ್ ಹತ್ರ ಹೋದ್ರು. ಪಾಳಾರ್ ಹತ್ರ ಹೋಗಿದ ನಾನು ವೀರಪ್ಪನ್ ಇರೋರೆಲ್ಲ ಇಳ್ಕೊಂಡ. ಆವತ್ತು ಇನ್ನೂ ಒಂದು 3 ಜನ ನಾವು ಹೋಯ್ತೀವಿ ಓಡ್ಲಂಗನ ಕೇಳಿದ್ರು, ವೀರಪ್ಪನ್ ಗ್ಯಾಂಗ್ಲರ್ ಇವ್ರೆ. ಅವ್ರು ಕಳ್ಸಿದ್ರು. ಏನ್ ಮಾಡ್ತೀಯ ನೀ ಹೋಯ್ತೀಯ ಏನನ್ ಕೇಳಿದ್ರು ನನ್ನ. ಹೋಗೋಣ ಹೋಯ್ತೀನಿ, ಇಲ್ಲ ಅವರೇ ಹೋಗ್ಲಿನ ಹೋಗ್ಲಿ ಹಂಗನ ಹೇಳ್ದೆ. ಇವ್ರಿಗೆ ಗೊತ್ತಿಲ್ಲಪ್ಪ, ದಾರಿ ಗೊತ್ತಿಲ್ಲ, ಏನ್ ಮಾಡ್ಬಿಡ್ತಾರ ಏನೋ ಗೊತ್ತಿಲ್ಲ ಹಂಗನ ಹೇಳಿದ್ರು. ಬಿಡಿ ಅವರೇ ಹೋಯ್ತೀನಿ ಕೇಳ್ತಾರಲ್ಲ, ಬಿಡಿ ಅವರೇ ಹೋಗ್ಲಿ ಹಂಗನ ಹೇಳ್ದೆ. 3 ಜನ ಅವರೇ ಹೋದ್ರು. ನಾವ್ ಹೋದ್ರೆ ಒಬ್ಬನೇ. ಅವತ್ತು ಪೊಲೀಸ್ ಕ್ಯಾಂಪ್ ಅಲ್ಲಿ ಹಿಡಿಲಿಲ್ವಾ ನಿಮ್ಮನ್ನ? ನಮ್ಮಲ್ಲ ಹಿಡಿದಿಲ್ಲ. ಯಾಕೆ ಹಿಡಿಲಿಲ್ಲ? ಯಾಕಂದ್ರೆ ನನ್ನ ಕೇಳಿದ್ರೆ ತುಂಬಾ ಜನ ಹೋಯ್ತಾರೆ, ನಾವು ಹೋಗಿ ಅಟ್ಯಾಕ್ ಮಾಡಿದ್ರೆ ಅವ್ರು ನಮ್ಮಳ ಅಟ್ಯಾಕ್ ಮಾಡ್ಬಿಡ್ತಾರೆ ಬೆದರ್ಕೊಂಡೇ ಬಿಟ್ಟು. ನಮ್ಗೆ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲೇ ಬಿಟ್ರು ಅಂತ ಹೇಳಿದ್ರು. ಪೊಲೀಸರೇ ಬಿಟ್ರು, ಗಾಡಿ ನಮ್ದು ಅಂತ. ಅದಕ್ಕೆ ವೀರಪ್ಪನ್ ಗ್ಯಾಂಗ್ ಒಂದು 50 ಜನ, ಅದೆಲ್ಲ ಪಬ್ಲಿಕ್ ಒಂದು 50 ಜನ. ನೀವು ನಾವು ಸರ್ ಇದ್ರ ಗಾಡಿ ಒಟ್ಟಿಗೆ? ಗಾಡಿ ಇಲ್ಲ. ಅದನ್ನ ನೋಡಿ ಬಿಟ್ಬಿಟ್ರ? ಅವರು ಬಾಗ್ಲೇ ಬಿಚ್ಚಿಲ್ಲ. ಯಾರು? ತಲ್ಲಿ ಹೊರತು ಪೊಲೀಸ್ನವರು ಬಾಗ್ಲೇ ಬಿಚ್ಚಿಲ್ಲ. ಸ್ಕೂಲ್ ಬಾಗ್ಲೇ ಬಿಚ್ಚಿಲ್ಲ. ಗಾಡಿ ಹೋಯ್ತದ ಎಲ್ಲವನ್ನ ಅವ್ರೊಂದು ಚೆಕ್ ಮಾಡಿಲ್ಲ, ಒಂದು ಟಾರ್ಚ್ ಹೊಡೆದಪ್ಪ ನೋಡಿಲ್ಲ. ನಮ್ಮಳ ಬಾಗ್ಲೇ ಬಿಚ್ಚಿಲ್ಲ.
ಅವತ್ ರಾತ್ರಿ ಮಾತ್ರ ನೀವು ಲೋಡ್ ಒಂದ್ ತಗೊಂಡೋದ್ರ ಏನಾಯ್ತು ಮುಂದೆ ಅದು ಲಾರಿ ಹೋಯ್ತಾ? ಹೋಯ್ತು ಬೆಂಗಳೂರಿಗೆ. ಆಮೇಲೆ ಮತ್ತೆ ನೀವು ಮುಂದೆ ಹೇಗೆ ಅಲ್ಲಿ ಪಾಲಾರ್ ಕಡೆ ಹೋಗಿ ಅರ್ಧ ಜನ ಅಲ್ಲಿ ಇಲ್ಲಿಂದ ಊರಿನವ್ರು ಬಂದಿದ್ರಲ್ಲ, ಇವರೆಲ್ಲ ನೀವು ಅವ್ರವ್ರ ಮನೆಗೆ ಹೋಗಿ ಅವ್ಬಿಟ್ಟು ಇಲ್ಲಿ ಫಾರೆಸ್ಟ್ನವ್ರು 3 ಜನ ಹಿಡಿದು ಕಟ್ಟಿ ಇದು ಮಾಡಿದಾರೆ. ಅವರು ನೀವು ಎಲ್ಲ ಹೋಗಿ ಬಿಟ್ಬಿಡಿ ಹಂಗನ್ನ ವೀರಪ್ಪನ ಹೇಳಿ ಕಳ್ಸಿದ. ಅವರೆಲ್ಲ ಈ ಕಡೆ ಬಂದ್ಬಿಟ್ರು, ನಾನು ವೀರಪ್ಪನ ಮಟ್ಟ ಆ ಕಡೆ ತಮಿಳ್ನಾಡು ಕಡೆ ಹೋಗ್ಬಿಟ್ಟ. ಗಾಡಿ ಇಲ್ಲಿ ಹೋಯ್ತದೆ, ನಾವು ಇವರೆಲ್ಲ ಹಿಂಗ ಹೋಯ್ತಾರೆ. ವೀರಪ್ಪನಿಗೆ ಆವಾಗ ಅಲ್ಲಿ ಮದ್ವೆ ಆಗಿ ಎಂತಿಲ್ಲ ಅಲ್ಲಿ ಆ ಕಡೆದಲ್ಲ. ಮದ್ವೆ ಹೇಗಾಯ್ತು ವೀರಪ್ಪ ಅಂತ ಹೇಳಿ? ಅದೇ ಲವ್ ಮ್ಯಾರೇಜ್ ಸರ್. ಇಲ್ಲಿ ಸಿಂಗಾಪುರದಲ್ಲಿ. ಇಲ್ಲಿಂದ ಸ್ಯಾಂಡ್ ಲೋಡ್ ಬಿಸಿನೆಸ್ ಮಾಡಕ್ ಬಂದಿದ್ರಲ್ಲ, ಆಗ ಬಂದ ಅಲ್ಲಿ ಈ ರೀತಿ ಒಂದು ಶಾಲೆ ಚಿಕ್ಕ ಮನೆ ತಾವ ಅವರೆಲ್ಲ ಆರಾಮ್ ಮಾಡ್ಕೊಂಡಿದ್ರು. ಇವ್ರು ಹಂಗಂದಿದ್ರು. ಇಬ್ಬರಿಗೆ ಜಾಯಿಂಟ್ ಆಯ್ತು, ವೀರಪ್ಪನಿಗೆ ಮುತ್ತಲಕ್ಷ್ಮಿಗೆ. ಆಮೇಲೆ ಅದು ಹಂಗೆ ಇದಾಗಿ ಮ್ಯಾರೇಜ್ ಮಾಡ್ಕೊಂಡ್ರು. ಅಲ್ಲ ಕಾಡು ಒಳಗೆ ಮದ್ವೆ ಆಯ್ತಾ? ಹೌದು, ನದಿ ಹತ್ರವೇ, ನದಿ ಕರೆಯಲ್ಲಿ. ನೀವು ಹೋಗಿದ್ರ? ಇಲ್ಲ ಸರ್, ನಾನು ಅವತ್ತು ತಿರುವನಂತಪುರ ಹೋಗ್ಬಿಟ್ಟೆ, ಕೇರಳ ತಿರುವನಂತಪುರ ಹೋಗ್ಬಿಟ್ಟೆ. ಇಲ್ಲಿ ಸ್ವಲ್ಪ ಲೋಡ್ ಕೊಟ್ಬಿಟ್ಟು ಇಲ್ಲಿ ದುಡ್ಡು ಕೊಡೋದು ಕಡಿಮೆ ಅನ್ಬಿಟ್ಟು ಒಂದು 4 ಲೋಡ್ ಅಲ್ಲಿ ಕೇರಳ ತುಂಬಿಸಿದ. ಅಲ್ಲಿ ಎಷ್ಟಿದ್ದೀವ್ರೆ? 170 ರೂಪಾಯಿ ಡೈರೆಕ್ಟ್ ಫ್ಯಾಕ್ಟ್ರಿ. ಅಲ್ಲಿ ಸಖತ್ ಬ್ಯಾಟ್ರಿ ಇದೆ ಸರ್. ಕೇರಳ ಮಲಪುರದಲ್ಲಿದೆ, ವಾಳೆಯಾರ್ಲಿದೆ. ನಾವು ಕೊಟ್ಟಿದ್ದು ಎರ್ಚಾಮದಿನ ಒಂದು ಊರಿದೆ, ವಾಳೆಯಾರ್ ಹತ್ರ, ಅದ್ರ ಕೊಟ್ಟಿದ್ದು. ತಿರುವನಂತಪುರದಲ್ಲಿದೆ, ತಿರುಚೂರ್ಲಿದೆ. ನಾವು ಕೊಟ್ಟಿದ್ದು ಎರ್ಚಾಮದಿನ ಒಂದು ಊರು, ಪೊಲ್ಲಾಚಿಲಿಂದ ಒಂದು 26 ಕಿಲೋಮೀಟರ್. ಎಂತದ ಬ್ಯಾಟ್ರಿ ಸರ್, ಕೇರಳ ಒಳ ಸಖತ್ ಬ್ಯಾಟ್ರಿ ಇದೆ. 170. ಇಲ್ಲಿ ಬರೀ 32. ಕೇರಳಕ್ಕೆ ಹೆಂಗೆ ಶುರು ಆಗ್ತಾ ಇದ್ರ, ಅಲ್ಲಿ ಕುಂಡ್ರಿನ ಒಂದು ಜಾಗ ಇದೆ ತಮಿಳ್ನಾಡಲ್ಲಿ, ಸತ್ಯಮಂಗಲ ರೇಂಜ್ ಬರ್ತದೆ. ಅಲ್ಲಿ ಕೇರಳನವರು ಅಲ್ಲಿಂದ ಬಂದು ಮರ ಕಡ್ದು ಕೇರಳಕ್ಕೆ ಈ ರೀತಿ ತಲೆ ಮೇಲೆ ಎತ್ಕೊಂಡು ಹೋಗೋರು. ಅವ್ರು ತಗೊಂಡೋಗಿ ಅಲ್ಲಿ ತಲೆ ಮೇಲೆ ಎತ್ಕೊಂಡು ಹೋಗಿ ಕೊಟ್ರ ಅವ್ರಿಗೆ 300 ರೂಪಾಯಿ ಒಂದು ಕೆಜಿಗೆ ಕೊಡೋರು. ಇಲ್ಲಿಂದ ನಾವು ಹೋಗಿದಲ್ಲ, ವೀರಪ್ಪನ್ ಗ್ಯಾಂಗ್ ಹೋಯ್ತಲ್ಲ, ಗ್ಯಾಂಗ್ ಹೋಗ ಅವ್ರ 2 ಜನ ನಮ್ಮ ವೀರಪ್ಪನ್ ಗ್ಯಾಂಗ್ನವ್ರು ಹಿಡ್ಕೊಂಡ್ರು. ನೀವ್ ಇಲ್ಲಿ ಬಂದು ಗಂಧದ ಮರ ಅವ್ರು ಮಲಯಾಳದಲ್ಲಿ ಮಾತಾಡ್ತಾರೆ, ಸ್ವಲ್ಪ ತಮಿಳ್ ಬರ್ತದೆ ಅವ್ರಿಗೆ. ಇವ್ರು ಒಂದು ಕಟ್ ಮಾಡಿ ಎತ್ಕೊಂಡು ಹೋಗುವಾಗ, ನೀವು ಯಾವ ಊರಿನವರು, ಯಾರಿಗೆ ಸ್ಯಾಂಡ್ಲ್ ಕೊಡ್ತೀರಾ, ನಿಮ್ಮ ಓನರ್ ಯಾರು ಹಂಗನ ವಿಚಾರಣೆ ಮಾಡುವಾಗ ನಾವು ಓನರ್ ಎಲ್ಲ ನಮ್ಗೆಲ್ಲ, ನಾವು ಡೈರೆಕ್ಟ್ ಫ್ಯಾಕ್ಟ್ರಿಗೆ ತಗೊಂಡು ಹೋಯ್ತಿವಿ ಹಂಗನ ಅವ್ರು ಹೇಳಿದ್ರು. ಕೇರಳ ಒಳಗೆ ಎಷ್ಟು ಬ್ಯಾಟ್ರಿ ಇದೆ, ಎಲ್ಲಿ ಜಾಗ ಇದೆ, ಅವರು ಬಂದ ಒಂದು 10 ಸೀಟ್ ಬಂದಿದ್ದಾರೆ. 10 ಜನ ಒಳ ಮೀದೆಲ್ಲ ಇವರು ನೋಡ್ಬಿಟ್ಟು ಫಾರೆಸ್ಟ್ನವ್ರು ಬಂದ್ಬಿಟ್ರು, ಓಡೋಗ್ಬಿಟ್ರು. 2 ಜನ ಮಟ್ಟ ಸಿಕ್ಕಾಕೊಂಡ್ರು. ಇವ್ರ ಕಾಯಿ ಡ್ರೆಸ್ ನೋಡ್ಬಿಟ್ಟು ಅವರೆಲ್ಲ ಬೆದರ್ಕೊಂಡು ಓಡ್ಬಿಟ್ರು. 2 ಜನ ಮಟ್ಟ ಅವಲ್ಲ 10 ಜನ ಬಂದಿದ್ರಲ್ಲ, ಅವ್ರ 2 ಜನ ಸಿಕ್ಕಾಕೊಂಡ್ರು. ಆ 2 ಜನ ವೀರಪ್ಪನ್ ಗ್ಯಾಂಗ್ನವರು ಹಿಡ್ಕೊಂಡು ಬಂದು, ನೀವು ಎಲ್ಲಿ ಮಾರ್ತೀರಾ, ನಮ್ಗೆ ಆ ಜಾಗ ತೋರ್ಸ್ಕೊಡಿ, ನಿಮ್ಗೆ ಯಾರು ಓನರ್ನ ಕೇಳುವಾಗ, ನಮ್ಗೆ ಓನರ್ಲ ಯಾರೆಲ್ಲ ನಾವೇ ಓನರು, ನಾವೇ ತಗೊಂಡು ಡೈರೆಕ್ಟ್ ಫ್ಯಾಕ್ಟ್ರಿ ಎಲ್ಲ ಕೊಡ್ತೀವಿ ಹಂಗನೇ ಹೇಳಿದ್ರು. ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಕಿಲೋಗೆ ಎಷ್ಟು ದುಡ್ಡು ಕೊಡ್ತಾರೆ ಅದನ್ನ 300 ರೂಪಾಯಿ ಕೊಡ್ತಾರೆ. ಮಲಯಾಳ್ಸ್ ವೀರಪ್ಪನಿಗೆ ಹೇಳ್ತಾರೆ, 300 ರೂಪಾಯಿಗೆಲ್ಲ ನೀವು ಓಡಿಸ್ಬೇಡಿ, ನೀವು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಡಿ, ಗಾಡಿಲಿ ಹತ್ಕೊಂಡು ಲಾರಿಲ ಹತ್ಕೊಂಡು ಹೋಗ್ಬಿಡೋಣ, ನಮ್ ಜೊತೆಗೆ ಬಂದ್ಬಿಡಿ, ನಮ್ಗೆ ಜಾಗ ಮಟ್ಟ ತೋರ್ಸ್ಕೊಡಿ ಹಂಗನೇ ಹೇಳಿದ್ರು ವೀರಪ್ಪ. ಆಯ್ತು ಸರ್ ತೋರ್ಸ್ಕೊಡ್ತೀನಿ ನಾವು ಒಪ್ಕೊಂಡಿದ್ದ ಕಡೆ ಇವ್ರು ಯಾರು ವೀರಪ್ಪನ ಗ್ಯಾಂಗ್ಲ ಇರೋರು ಯಾರು ಹೋಗಿಲ್ಲ, ನನ್ನ ಮಟ್ಟಿಗೆ ಕಳ್ಸಿದ್ರು. ಯಾಕಂದ್ರೆ ಅವತ್ತು ತಮಿಳದ ಸ್ವಲ್ಪ ಓದೋದಕ್ಕೆ ಅವ್ರಿಗೆ ಶ್ರಮ, ಅಷ್ಟು ಸಿಟಿ ಒಳಗಡೆ ಓಡಾಡಿ ತಿರುಗಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಬೆದರಿಕೆ, ಬೇರೆ ಗ್ಯಾಂಗ್ ಇದೆ ಅವ್ರಿಗೆ ಹೆದರಿಕೆ. ನಾನೇ ಬೆಂಗಳೂರಲ್ಲಿ ಓಡಾಡಿ ಈಗಲ್ಲಿ ನಮಗ್ ಗೊತ್ತು ಯಾರು ಹೋಟ್ಲ ಹೋದ್ರೆ ಯಾರು ಹೋಟ್ಲ ಬರ್ಬೋದು ಅನ್ಬಿಟ್ಟು ನನ್ನ ಅವ್ರ ಜೊತೆಲಿ ಕಳ್ಸಿದ್ರು. ಹೋಗಿ ನೋಡ್ಕೊಂಡು ಬಾ ಜಾಗ ಹಂಗನು, ಬ್ಯಾಟ್ರಿ ಎಲ್ಲ ಅದು ಮಾಡ್ಕೊಂಡು ಬಾ ಹಂಗನು. ನನ್ನ ಕರ್ಕೊಂಡು ಹೋದ್ರು ಬಸ್ಲಿ. ಅವ್ರು ಬಸ್ಲಿ ಕರ್ಕೊಂಡು ಹೋದ. ಬಸ್ಲಿ ಕರ್ಕೊಂಡು ಹೋಗಿ ಇಲ್ಲಿಂದ ಪಾಲಾರ್ಲಿಂದ ಮೇಟೂರ್ಲಿಂದ ಈರೋಡ್, ಈರೋಡ್ಲಿಂದ ಕೊಯಂಬತ್ತೂರ್ಲಿಂದ ಪಾಲಕ್ಕಾಡ್ಲ ಹೋಗುವಾಗ ನೈಟ್ 10 ಗಂಟೆ ಆಯ್ತು. ಅಲ್ಲೇ ಒಂದು ಲಾಡ್ಜ್ ಎಲ್ಲ ರೂಮ್ ಬೆತ್ತು ಮಲಿಕೊಂಡ್ಬಿಟ್ಟು ಬೆಳಗ್ಗೆ ಕರ್ಕೊಂಡು ಹೋಗಿದ್ರು, ಮಲಪುರ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ಜೀಪ್ ಅವರದ್ದು ಜೀಪ್ ಎಲ್ಲ ಇದೆ. ಆಗ ಅವಳ ಸೆಲ್ ಇಲ್ಲ, ಈ ಲ್ಯಾಂಡ್ ಲೈನ್ ಫೋನ್ ಮಾಡಿದ್ರು. ಒಬ್ಬ ಜೀಪ್ ಎತ್ಕೊಂಡು ಬಂದಿದ್ದ. ಆ ಜೀಪ್ಲಿ ಕರ್ಕೊಂಡು ಓಡಾಡಿದ್ರು, ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಿ ತೋರಿಸಿದ್ರು. ನಾವು ಹೋಗಿ ಅಲ್ಲಿ ಮಲಯಾಳ ನಮಗ್ ಗೊತ್ತಿಲ್ಲ, ಅವರೇ ಮಾತಾಡೋರು ಮಲಯಾಳದಲ್ಲ. ಎಷ್ಟು ದುಡ್ಡು ಕೊಡ್ತೀರಾ, ಲಾರಿಲ ಬಂದ್ರೆ ಎಷ್ಟು ಕೊಡ್ತೀರಾ, ನಮಗ್ ಒಂದು 300 ರೂಪಾಯಿ ಕೊಡ್ತೀರಾ, ಗಾಡಿ ತುಂಬಾ ತಕೊಂಡ್ ಬಂದಿದ್ರೆ ಎಷ್ಟು ಕೊಡ್ತೀರಾ ಹಂಗನ ಮಾತಾಡೋರು. ಮಾತಾಡ್ಬಿಟ್ಟು ಆಮೇಲೆ ನಮಗ್ ತಮಿಳ್ ಇದು ಮಾಡಿದ್ರು, ಟ್ರಾನ್ಸ್ಲೇಟ್ ಮಾಡಿದ್ರು. ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಹಂಗನ್ಬಿಟ್ಟು. ಆಮೇಲೆ 100-170 ಹಂಗನ್ ಮಾತಾಡ್ಕೊಂಡಿದ್ರು ಮತ್ತೆ ಬ್ಯಾಟ್ರಿನವರೆಲ್ಲ. ಇಲ್ಲಿ ವಾಳೆಯಾರ ಹತ್ರ ಒಂದು ಬ್ಯಾಟ್ರಿ ಇದೆ, ನಾವು ಸರಕು ಕೊಟ್ಟಿದ್ದ ಬ್ಯಾಟ್ರಿ. ಆ ಬ್ಯಾಟ್ರಿನವ್ರು 170 ಕೊಡ್ತೀವಿ, ನಮ್ಗೆ ಕೊಡಿ ಹಂಗನ್ ಹೇಳಿದ್ರು. ಸರ್ ಆಯ್ತು ನಾವು. ಅವ್ರು ಏನ್ ಮಾಡ್ತಾ ಇದ್ರು ಗಂಧ ತಗೊಂಡು? ಅದೇನ್ ಮಾಡ್ತಾರೆ ಅಂದ್ರ ಸರ್, ಈ ರೀತಿ ಉದ್ದ ಮರ ಇದೆ ಅದೆಲ್ಲ, ಇದೇನ್ ಮಾಡ್ತಾರೆ ಪೂರಾ ಪೀಸ್ ಮಾಡ್ತಾರೆ. ಪೀಸ್ ಮಾಡ್ಬಿಟ್ಟು ಒಂದು ಇದನ್ನ ಕೊಡ್ತಾರೆ, ಅರವೆ ಮಾಡ್ತಾರೆ, ಪೂರಾ ಪುಡಿ ಮಾಡ್ತಾರೆ. ಪುಡಿ ಮಾಡಿ ಈ ಒಂದು ದೊಡ್ಡ ಪೈಲರ್ ಇದೆ,
ಬಾಯ್ಲರ್. ಹೌದು. ಆ ದೊಡ್ಡ ಬಾಯ್ಲರ್ಲೆ 2 ಪೈಪ್ ಬರ್ತದೆ ಸರ್, ಅದಿಲ್ಲಮ್ಮ ಇನ್ನೂ 2 ಪೈಪ್ ಇದೆ. ಒಂದು ಗೇಟ್ ವಾಲ್ ಇದೆಯಲ್ಲ, ಆ ಗೇಟ್ ವಾಲ್ ಓಪನ್ ಮಾಡಿದ್ರ ಆ ಕಡೆ ಒಂದು ಇಷ್ಟು ದಪ್ಪ ಒಂದು ಮಿಷಿನ್ ಇದೆ. ಆ ಮಿಷಿನ್ ಒಳಗಡೆ ಬಿಸಿ ನೀರು, ಈ ಪೌಡ್ರ್ 2 ಒಂದ ಹೋಯ್ತದೆ. ಅಲ್ಲಿ ಒಂದ ಹೋಗಿ ಆ ಮಿಷಿನ್ ನುಗ್ತದೆ. ನುಗ್ಗಿದ ಒಂದು ಕಡೆ ಅದರಲ್ಲಿ ಡಿವೈಡ್ ಮಾಡ್ತದೆ ಆ ಮಿಷಿನ್. ಒಂದು ಕಡೆ ನೀರು, ಒಂದು ಕಡೆ ಖಾಲಿ ಪೌಡ್ರ್, ಒಂದು ಕಡೆ ಆಯಿಲ್ ತೈಲ ಸಪರೇಟ್ ಬರ್ತದೆ. ತೈಲ 1 ಲೀಟರ್ ಆವಾಗ 40,000 ರೂಪಾಯಿ ಕಂದದ ಎಣ್ಣೆ. 32 ಕೆಜಿಗೆ 32 ಕೆಜಿ ಕಂದದ ಮರ ಅರ್ಧ ಪುಡಿ ಮಾಡಿ ಅರ್ಧ ಇದು ಮಾಡಿದ್ರ 1 ಲೀಟರ್ ಆಯಿಲ್ ಬರ್ತದೆ. ಅದು ಎಲ್ಲಿ ಕಳಿಸ್ತಾರ ಗಂಧದ ಎಣ್ಣೆ? ಬಾಂಬೆ. ಬಾಂಬೆಯಿಂದ ವಿದೇಶ, ಹೊರಗಿನ ದೇಶಕ್ಕೆ ಹೋಗುತ್ತೆ. ಕಾರಿನ ಹೋಯ್ತದೆ. ಅಂತದ್ ಎಷ್ಟು ಫ್ಯಾಕ್ಟ್ರಿ ಇತ್ತ ಅಲ್ಲಿ? ನಾವು ನೋಡಿದ ಒಂದು 5 ಫ್ಯಾಕ್ಟ್ರಿ ನೋಡಿದ ಸರ್. ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಇದೆ ಸರ್. ಅವ್ರು ಏನ್ ಮಾಡ್ತಾರೆ ಅದ್ರ ಸರ್, ಇಲ್ಲಿ ಫಾರೆಸ್ಟ್ನವರು ಸೀಸ್ ಮಾಡಿ ಮಡಗಿದಾರಲ್ಲ, ಅದ ಒಂದು ಅವ್ರು ಹೇಳತ್ತಲ್ಲ ಎತ್ಕೊಳ್ತಾರೆ. ನೀವು ಒಂದು ಬ್ಯಾಟ್ರಿ ಮಡಗಿಕೊಂಡಿದ್ದೀರಾ ಫ್ಯಾಕ್ಟ್ರಿ, ನೀವ್ ಏನ್ ಮಾಡ್ತೀರಾ, ಇಲ್ಲಿ DF ಆಫೀಸ್ ಹೋಗಿ ಟೆಂಡರ್ ಬಿಡ್ತಾರೆ. ಆ ಟೆಂಡರ್ ಹೋಗಿ